ಎಲ್ರಿಗೂ ನಮಸ್ತೆ. In this video, we are going to make SSLC ಮ್ಯಾಥ್ಸ್ ಮ್ಯಾರಥಾನ್ ಮಾಡೋಣ. ಅಂದರೆ ಕಂಪ್ಲೀಟ್ ಚಾಪ್ಟರ್, ಫಸ್ಟ್ ಚಾಪ್ಟರಿಂದೆಲ್ಲ ಹಿಡಿದು ಲಾಸ್ಟ್ ಚಾಪ್ಟರ್ಗೂ ಏನೇನು ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ಕೇಳ್ತಾರೆ ಅನ್ನೋದನ್ನ ನಾವು ಈ ವಿಡಿಯೋ 4-5 ವಿಡಿಯೋ ಮಾಡ್ತೀನಿ. ಮಿನಿಮಮ್ 4 ವಿಡಿಯೋ ಮಾಡ್ತೀನಿ. 4 ವಿಡಿಯೋಗಳಲ್ಲಿ ಕಂಪ್ಲೀಟ್ ನಿಮಗೆ ಮ್ಯಾಥ್ಸ್ನ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ನೋಡಿ, ಫಸ್ಟು ವಿ ಸ್ಟಾರ್ಟ್ ವಿತ್ ಎ ಗುಡ್ ಥಾಟ್. ಒಂದು ಥಾಟಿಂದ ಸ್ಟಾರ್ಟ್ ಮಾಡೋಣ. ನಥಿಂಗ್ ಈಸ್, ನೋಡಿ, ನಥಿಂಗ್ ಈಸ್ ಇಂಪಾಸಿಬಲ್. ದ ವರ್ಡ್ ಇಟ್ ಸೆಲ್ಫ್ ಇಟ್ ಸೇಸ್ ಐ ಆಮ್ ಪಾಸಿಬಲ್. ನೋಡಿ, ಈ ಇಂಪಾಸಿಬಲ್ ಅನ್ನೋದು ನೀವು ಅನ್ಕೊಳ್ಳೇಬಾರ್ದು. ಇಂಪಾಸಿಬಲ್ ನನ್ನ ಕೈಲಿ ಆಗಲ್ಲ ಅಂತ ಅನ್ಕೊಳ್ಳೇಬೇಡಿ. ಮ್ಯಾಥ್ಸ್ ನಂಗೆ ಕಷ್ಟ, ನಂಗೆ ಕೆಲವು ಸ್ಕೋರ್ ಮಾಡೋಕ್ಕಾಗಲ್ಲ ಅಂತ ಅನ್ಕೊಳ್ಳೇಬೇಡಿ. ಆ ವರ್ಡೇ ಹೇಳ್ತದೆ ಐ ಆಮ್ ಪಾಸಿಬಲ್. ಇಂಪಾಸಿಬಲ್ ಅಲ್ಲಿ ಆ ಒಂದೇ ಒಂದು ಗ್ಯಾಪ್ನ ನೀವು ಹಾಕಿದ್ರೆ ಸಾಕು, ದಟ್ ಈಸ್ ಇಂಪಾಸಿಬಲ್ ಇರೋದು ಐ ಆಮ್ ಪಾಸಿಬಲ್ ಆಗುತ್ತೆ. ಸೊ ಆದಷ್ಟು ಎಫರ್ಟ್ ಹಾಕಿ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಅದಕ್ಕೋಸ್ಕರ ನಾವು ತುಂಬ ಎಫರ್ಟ್ ಹಾಕಿ ವಿಡಿಯೋನ ಮಾಡ್ತಿದ್ದೀನಿ. ಸೊ ನೀವು ಕೂಡ ನಾನೊಂದು 2 ಕ್ವಶನ್ನ ಮಾಡಿರ್ತೀನಿ. 3ನೇ ಕ್ವಶನ್ ನಾನು ನಿಮಗೆ ಮಾಡಕ್ಕೆ ಕೊಡ್ತೀನಿ. ಸೊ ಆ ಕ್ವಶನ್ನ ಬುಕ್ ಪೇನ್ ಹಿಡ್ಕೊಂಡು ನೀವು ವಿಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮಗೆ ಯಾವುದೇ ಕಾರಣಕ್ಕೂ ಮಿಸ್ಸೇ ಇಲ್ಲ. 70 ಅಬೌವ್ ಮಾರ್ಕ್ಸ್ ಒಂದೇ ಬರುತ್ತೆ ಮ್ಯಾಥ್ಸಲ್ಲಿ. ಮತ್ತು ಇದೇ ಕ್ವಶನ್ಸ್ ಬರುತ್ತಾ ಅಂತ ಕೇಳ್ಬಿಡಿ. ಇದೇ ಕ್ವಶನ್ಸ್ ಬರಲ್ಲ, ಬಟ್ ಇದೇ ಕಾನ್ಸೆಪ್ಟ್ ಮೇಲೆ ವ್ಯಾಲ್ಯೂಸ್ನ ಚೇಂಜ್ ಮಾಡಿ ಅಥವಾ ಕಾನ್ಸೆಪ್ಟ್ನ ಚೇಂಜ್ ಮಾಡಿ ನಿಮಗೆ ಕೊಡ್ತೇನೆ. ಬಟ್ ನಿಮಗೆ ಈ ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಆಗಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸಾಲ್ವ್ ದ ಎನಿ ಪ್ರಾಬ್ಲಮ್. ಯಾವುದೇ ಪ್ರಾಬ್ಲಮ್ ಬೇಕಾದ್ರೆ ಸಾಲ್ವ್ ಮಾಡ್ಬೋದು. ಆ ರೀತಿ PDF ನ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಹಾಗಿದ್ರೆ ಟೈಮ್ ವೇಸ್ಟ್ ಮಾಡಬೇಡ, ಡೈರೆಕ್ಟಾಗಿ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಚಾಪ್ಟರ್ ಇಸ್ ನೋಡಿ ರಿಯಲ್ ನಂಬರ್. ಫಸ್ಟ್ ಚಾಪ್ಟರ್ ಇಸ್ ರಿಯಲ್ ನಂಬರ್. ಇದರಲ್ಲಿ ನಿಮಗೆ 1 ಮಾರ್ಕ್ಸ್ಗೆ ಒಂದು ಕೇಳ್ತಾರೆ. ಏನಂತ ಕೇಳ್ತಾನೆ, ದಟ್ ಇಸ್ ಫಂಡಮೆಂಟಲ್. ನೋಡಿ, ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕಲ್ಲಿ ನೋಡಿ, ವಾಟ್ ಇಸ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದರೆ ಎವ್ರಿ ಕಾಂಪೋಸಿಟ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಎಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್. ಫಾರ್ ಎಕ್ಸಾಂಪಲ್, ಕಾಂಪೋಸಿಟ್ ನಂಬರ್, ಯಾವುದೊಂದು ಕಾಂಪೋಸಿಟ್ ನಂಬರ್ ತರೋಣ, 40 ಅಂತ ಕಾರಣ. 40 ಈ 40ನ ನಾವು ಪ್ರೈಮ್ ಫ್ಯಾಕ್ಟರೇಷನ್ ಮಾಡ್ತಾ ಬಂದರೆ, ನೋಡಿ, ಪ್ರೈಮ್ ಫ್ಯಾಕ್ಟರೇಷನ್ ಮಾಡ್ತಾ ಬಂದರೆ 2 20s, so 2 10s, 2 5s, so 5 1s. So these numbers are there. These numbers are the prime numbers. What is prime number? The prime number means which have 2 factors. 2 factors ಇದ್ರೆ ಅದನ್ನ ಪ್ರೈಮ್ ನಂಬರ್ಸ್ ಕರಿತೀವಿ. ಮೋರ್ ದೆನ್ 2 ಫ್ಯಾಕ್ಟರ್ಸ್ ಇದ್ರೆ ದಟ್ ಇಸ್ ಕಾಲ್ಡ್ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಅರ್ಥ ಹೇಳಿದ್ದು? ನೋಡಿ, ಇವು ನೋಡಿ ಕಾಂಪೋಸಿಟ್ ನಂಬರ್ಸ್. ಇದು 40 ಇರೋದು ಕಾಂಪೋಸಿಟ್ ನಂಬರ್. ಈ ಕಾಂಪೋಸಿಟ್ ನಂಬರ್ನ ನಾವು ಪ್ರೈಮ್ ನಂಬರ್ಸ್, ನೋಡಿ, ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಎಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್, ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ವಿ. ಆ್ಯಂಡ್ ದಿಸ್ ಫ್ಯಾಕ್ಟರೈಸೇಷನ್ ಇಸ್ ಎ ಯೂನಿಕ್ ಅಪಾರ್ಟ್ ಫ್ರಮ್ ದಿ ಆರ್ಡರ್ ಇನ್ ವಿಚ್ ಪ್ರೈಮ್ ಫ್ಯಾಕ್ಟರ್ಸ್ ಕ್ಯಾನ್ ಬಿ ಅಕ್ಕರ್ಸ್. ಪ್ರೈಮ್ ಫ್ಯಾಕ್ಟರ್ಸ್ ಏನಾಗುತ್ತೆ, ಅಕ್ಕರ್ ಆಗುತ್ತೆ. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಈಕ್ವೇಷನ್ ನೋಡಿದೆ. 2 ಪಾಸಿಟಿವ್ ಇಂಟೀಜರ್ಸ್ A and B, HCF of 2 numbers, HCF of 2 number into LCM of 2 number ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ದಟ್ ಈಸ್ A into B. ಸೊ ದಟ್ ಈಸ್ LCM into HCF ಈಕ್ವಲ್ಸ್ ಟು A into B. LCM of A into B, A and B, HCF of A and B, that is always equals to A into B. ಅಂದರೆ LCM and HCF of 2 number is always equal to the product of 2 numbers. 2 ನಂಬರ್ಗಳ HCF ಮತ್ತು LCM ಪ್ರಾಡಕ್ಟ್ ಆಫ್ ದಟ್ ನಂಬರ್ಗೆ ಈಕ್ವಲ್ ಆಗಿರುತ್ತೆ ಅಂತ ಅರ್ಥ. ಓಕೆ, ಹಾಗಿದ್ರೆ ಮಲ್ಟಿಪಲ್ ಚಾಯ್ಸ್ ಹೋಗೋಣ. ವಿಚ್ ಆರ್ ದಿ ಫಾಲೋಯಿಂಗ್ ನಂಬರ್ ಇರ್ರ್ಯಾಷನಲ್ ನಂಬರ್. ಇಲ್ಲಿ ಕೊಟ್ಟಿರೋದು ಯಾವುದು ಇರ್ರ್ಯಾಷನಲ್ ನಂಬರು? ನೋಡಿ, ದಿಸ್ ಇಸ್ ದ ಇರ್ರ್ಯಾಷನಲ್ ನಂಬರ್. ನೋಡಿ, ಈಗ ರೂಟ್ 16 ಇದೆಯಲ್ಲ, ಪರ್ಫೆಕ್ಟ್ ಸ್ಕೋರ್ ಫಾರ್ 16 is 4 ಆಗುತ್ತೆ, 9 is 3 ಆಗುತ್ತೆ. ದಟ್ ಈಸ್ ನಾಟ್ ಎ ವಾಟ್ ಇಸ್ ಇರ್ರ್ಯಾಷನಲ್ ನಂಬರ್. ಸೊ ದಿಸ್ ಇಸ್ ಇರ್ರ್ಯಾಷನಲ್ ನಂಬರ್. ನೋಡಿ, ಇದು 7 into 11 into 13 plus 13. ಸೊ ಇವೆಲ್ಲ ನಂಬರನ್ನು ಮಲ್ಟಿಪ್ಲೈ ಮಾಡಿ ನೀವು ಆ್ಯಡ್ ವಿತ್ 13, ದಟ್ ವಿಲ್ ಬಿಕಮ್ ಕಾಂಪೋಸಿಟ್ ನಂಬರ್ ಆಗುತ್ತೆ, ಕಾಂಪೋಸಿಟ್ ನಂಬರ್. ಓಕೆ, HCF ಆಫ್ ಎನಿ 2 ಪ್ರೈಮ್ ನಂಬರ್ಸ್, HCF ಆಫ್ ಎನಿ ಟ್ರೂ ಪ್ರೈಮ್ ನಂಬರ್ಸ್ ಇಸ್ ಆಲ್ವೇಸ್ 1. ನೋಡಿ, ನೆನ್ಪಿಟ್ಕೊಳ್ಳಿ, ಯಾವುದೇ 2 ಪ್ರೈಮ್ ನಂಬರ್ಸ್ಗಳನ್ನ HCF ಮಾಡಬೇಕಾದ್ರೆ ನಮಗೆ ಏನು ಬರುತ್ತೆ, 1 ಇಸ್ ದ ಆನ್ಸರ್. ನೋಡಿ, ನೆಕ್ಸ್ಟ್ ದ HCF ಕಾಮನ್, ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ HCF ಆಫ್ 3 and 5. ನೋಡಿ, 3 is also prime number. ನೋಡಿ, it have only 2 factor, 1 and 3. So 5 which have 2 factor, 1 and 5. So these 2 are prime numbers. Prime number HCF ಯಾವಾಗಲೂ ಏನಾಗಿರುತ್ತೆ, it will be the 1 ಆಗಿರುತ್ತೆ. ಕರೆಕ್ಟಾ? ನೋಡಿ, ನೆಕ್ಸ್ಟ್ HCF ಆಫ್ 95 and 152. ಇವೆರಡು ನಂಬರ್ನ ಪ್ರೈಮ್ ಫ್ಯಾಕ್ಟರೇಷನ್ ಮಾಡಿ ಕಾಮನ್ ನಂಬರ್ನ ಸೆಲೆಕ್ಟ್ ಮಾಡಿ, ದಟ್ ಈಸ್ ಎಷ್ಟು ಬರುತ್ತೆ ಆನ್ಸರ್, 19 ಇಸ್ ದ ಆನ್ಸರ್. ದ ಪ್ರೈಮ್ ಫ್ಯಾಕ್ಟರೇಷನ್ ಆಫ್ 91. ನೋಡಿ, 91ನ ಪ್ರೈಮ್ ಫ್ಯಾಕ್ಟರೇಷನ್ ಮಾಡೋಣ. ಓಕೆ, 91. ಸೊ 3 ಹೋಮಸ 3 7s, sorry 3 1s, 3 3s 9. ಓಕೆ, 3 ಇಂದ 7 ತಗೋಣ. 7. ಓಕೆ, 7 1s 7. ಓಕೆ, 2 ಉಳಿತು. 7 3s, ಸೊ 13 1s. ಸೊ 7 and 13 is the factors. ನೋಡಿ, 7 and 13. B, ಆಪ್ಷನ್ B is the right answer. A and B are the 2 ಪಾಸಿಟಿವ್ ಇಂಟೀಜರ್ಸ್ ಅಂತೆ. A and B are the 2 ಪಾಸಿಟಿವ್ ಇಂಟೀಜರ್ಸ್. ಅವೆರಡು ನಂಬರ್ಸು A into B equals to LCM
ಇಂಟು ಎಚ್ ಎಫ್ ಕರೆಕ್ಟಾ, ಎಲ್ ಸಿ ಎಮ್ ಇಂಟು ಎಚ್ ಎಫ್. ದಿಸ್ ಇಸ್ ದ ಫಾರ್ಮುಲಾ, ದಟ್ ಈಸ್ ಎ ಇಂಟು ಬಿ. ಅದಕ್ಕೆ ಎ ಬಿನೇ ಕೊಡ್ಬೇಕಂತ ಇಲ್ಲ, ಎಕ್ಸ್ ವೈ ಬೇಕಾದ್ರೆ ಕೊಡ್ಲಿ, ಏನಾದ್ರು ಕೊಡ್ಲಿ, ನೀವು ತಲೆ ನೆನ್ಬಿಡ್ಲಿ ಎಚ್ ಎಫ್ ಆಫ್ ಟೂ ನಂಬರ್ ಈಸ್ ಈಕ್ವಲ್ಸ್ ಟು ದಿ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಅಂತ. ಓಕೆ, ಈಗ 1 ಮಾರ್ಕ್ಸ್ ಕ್ವಶನ್ಗೆ ಹೋಗೋಣ. ನೋಡಿ, ಇದನ್ನ ಪ್ರೀವಿಯಸ್ ಇಯರ್ ಸೆಪ್ಟೆಂಬರ್ ಯಾವ್ದು ಕೇಳಿದಾನೆ, ಸೆಪ್ಟೆಂಬರ್ 2020 ಕೇಳಿದರೆ. ಸೊ ವೆರಿ ಕೇರ್ಫುಲ್ ಅಬೌಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ನಿಮ್ಗೆ ಏನ್ ಮಾಡ್ತಾನೆ, ಅದೇ ಪ್ಯಾಟರ್ನ್ ಕ್ವಶನ್ಸ್ಗಳನ್ನ ಕೊಡ್ತಾನೆ. ನೋಡಿ, ಫೈಂಡ್ ದ ಎಚ್ ಸಿ ಎಫ್ ಆಫ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್. ಹಾಗಾದ್ರೆ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು? ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಈಸ್ ಯಾವುದು? ಪ್ರೈಮ್ ನಂಬರ್ ಈಸ್ 2. ಅಂಡ್ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಅಂತೆ. ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಯಾವ್ದಾಗಿರುತ್ತೆ? ದಟ್ ಈಸ್ 4. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಇಸ್ 2, ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ ಇಸ್ 4. ಸೊ ಅದನ್ನೇ ನಾವು ಎಚ್ ಸಿ ಎಫ್ ಮಾಡ್ಬೇಕೀಗ. ಓಕೆ, 2ನ ಎಚ್ ಎಫ್ ಪ್ರೈಮ್ ಫ್ಯಾಕ್ಟರೇಷನ್ ಮಾಡಿದ್ರೆ 2 1 2, ಸಾರಿ 1 1. ಓಕೆ, ಅಲ್ಲಿಗೆ ಏನು ಬಂತು? 2 ದಟ್ ಈಸ್ 2 ಇಂಟು 1 ಬಂತು. 4 4 ಈಸ್ 2 ಇಂಟು 1. ಕರೆಕ್ಟಾ? ವಾಟ್ ಇಸ್ ಎಚ್ ಎಫ್? ದಟ್ ಈಸ್ 2 ಈಸ್ ಎಚ್ ಎಫ್. ಕರೆಕ್ಟಾ? ಎಚ್ ಎಫ್ ಆಫ್ 2 and 4 ಈಸ್ 2. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಮಾಡೋಣ. ದ ಎಚ್ ಎಫ್ ಅಂಡ್ ಎಲ್ ಸಿ ಎಮ್ ಆಫ್ ಟೂ ನಂಬರ್. ನೋಡಿ, ಇದನ್ನ ಮಾಡ್ತಾ ಇರೋಕ್ಕಿಂತ ಮುಂಚೆ ಕ್ವಶನ್ ನೋಡ್ಬೇಕು, ರಪ ಬುಕ್ಕಲ್ಲಿ ನೋಡ್ಬೇಕು. ಸುಮ್ಮನೆ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ಮ್ಯಾಥ್ಸ್ ಬರಲ್ಲ, ಆಯ್ತಾ? ಮ್ಯಾಥ್ಸ್ ಅರ್ಥ ಆಗಲ್ಲ ಆಮೇಲೆ. ಸೊ ಕ್ವಶನ್ ಅನ್ನು ಹಾಕೋಕ್ಕಿಂತ ಮುಂಚೆ ನೀವು ನೋಡ್ಬೇಕು, ಕ್ವಶನ್ ಓದಬೇಕು, ಬುಕ್ಕಲ್ಲಿ ನೋಡ್ಬೇಕು. ಯಾಕಂದ್ರೆ ಯು ಆರ್ ನಾಟ್ ಇನ್ ಬಿಗಿನಿಂಗ್ ಸ್ಟೇಜ್, ಯು ಆರ್ ಇನ್ ಎಂಡಿಂಗಲ್ಲಿ ಇದ್ದೀರಿ. ನಾಳೆ ಎಕ್ಸಾಮ್ ಇದೆ. ಸೊ ಹಂಗಾಗಿ ನೀವು ಎಫರ್ಟ್ ಹಾಕ್ಲೇಬೇಕು ಕಂಪಲ್ಸರಿ. ಆಗುತ್ತೆ, ನಾನು ಸ್ಕೋರ್ ಮಾಡ್ತೀನಿ ಅಂತ ಅನ್ಕೋಬೇಕು. ಯು ಕ್ಯಾನ್ ಸ್ಕೋರ್ ಎನಿಥಿಂಗ್. ನೀವು ಎಷ್ಟು ಪಾಸ್ ಬೇಕಾದ್ರೂ ಸ್ಕೋರ್ ಮಾಡ್ಬೋದು. ಪಾಸ್ ಆಗೋರು ಕೂಡ ನಾನು 70 ತೆಗೆದು ಅನ್ಕೋಬೇಕು, ಅವಾಗ ಡೆಫಿನೆಟ್ ನೀವು ಸ್ಕೋರ್ ಮಾಡ್ತೀರಿ. ಓಕೆ, ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಏನು ಆಗಲ್ಲ ಅಂತ ಏನು ಅನ್ಕೊಳಕ್ಕೆ ಹೋಗ್ಬಿಡಿ. ಓಕೆ, ದ ಎಚ್ ಸಿ ಎಫ್ ನೋಡಿ, ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಮ್ ಆಫ್ ಟೂ ನಂಬರ್. ನೋಡಿ, ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಕೊಟ್ಟಿದ್ದೀನಿ. ನೋಡಿ, ಎಲ್ ಸಿ ಎಮ್ ಎಷ್ಟು ಕೊಟ್ಟಿದ್ದೀನಿ? ಎಲ್ ಸಿ ಎಮ್ ಈಸ್ 60 ಅಂತೆ. ಸೊ ಎಚ್ ಸಿ ಎಫ್ ಎಷ್ಟಿದೆ? ಎಚ್ ಸಿ ಎಫ್ ಈಸ್ 4 ಅಂತೆ. ಸೊ ಇಫ್ ಒನ್ ನಂಬರ್, ಅದ್ರ ಒನ್ ನಂಬರ್ ಏನಾಗಿದೆ? 12 ಆಗಿದೆ. ಒನ್ ನಂಬರ್ ಅಂದ್ರೆ ದಟ್ ಈಸ್ ಎ ಅನ್ಕೊಳ್ಳೋಣ. ಎ ಈಸ್ 12. ನೀವು ಯಾವ ಟು ಐಡೆಂಟಿಫೈ ಬಿ ನ ಕಂಡುಹಿಡಿಯಬೇಕು. ಕರೆಕ್ಟಾ? ವಾಟ್ ಇಸ್ ದ ಫಾರ್ಮುಲಾ? ಸೊ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ equals to a into b. ಕರೆಕ್ಟಾ? ಎಲ್ ಸಿ ಎಮ್ ಎಷ್ಟಿದೆಯಪ್ಪ? ಎಲ್ ಸಿ ಎಮ್ ಇಸ್ 60, ರೈಟ್? ಇಂಟು ಎಚ್ ಎಫ್ ಇಸ್ 4 ಈಕ್ವಲ್ಸ್ ಟು 12 ಇಂಟು ಬಿ ನ. ಸೊ ನಮಗೆ ಬಿ ವ್ಯಾಲ್ಯೂ ಬೇಕೀಗ. ಸೊ ಏನಾಯ್ತು? 60 ಇಂಟು 4 ಡಿವೈಡ್ ಬೈ 12 ಈಕ್ವಲ್ಸ್ ಟು ಬಿ. ಆ ಇಂಟು ಬಿ ಇರೋದು ಬಂದು ಡಿವೈಡ್ ಬೈ ಆಯ್ತು. ಓಕೆನಾ? 4 1 4, 3 ಹೋಯ್ತು, 3 1 3 2. ಸೊ ಬಿ ಈಕ್ವಲ್ಸ್ ಟು ಎಷ್ಟು ಬಂತಪ್ಪ? ಬಿ ಈಕ್ವಲ್ಸ್ ಟು 20. ದಿಸ್ ಇಸ್ ದ ಆನ್ಸರ್. ಅನದರ್ ನಂಬರ್ ಇಸ್ 20. ಅರ್ಥ ಆಯ್ತಾ? ಓಕೆ, ಈಗ ಅದೇ ತರ ಇದೊಂದು ಪ್ರಾಬ್ಲಮ್ ನೀವು ಮಾಡಿ. ಈಗ ಇದೇ ಪ್ರಾಬ್ಲಮ್ ನೀವು ಮಾಡ್ಬೇಕೀಗ. ಏನು? ದ ಎಲ್ ಸಿ ಎಮ್ ಆಫ್. ನೋಡಿ, ಎಲ್ ಸಿ ಎಮ್ ಆಫ್ ಅಂತೆ ಅಂದ್ರೆ ಅರ್ಥ ಏನು? ಎಲ್ ಸಿ ಎಮ್ ಆಫ್ ಯಾವ್ದು? ಎಲ್ ಸಿ ಎಮ್ 24 ಮತ್ತು 36, ಈ ಎರಡು ನಂಬರ್ ಎಲ್ ಸಿ ಎಮ್ 72 ಅಂತೆ. ಅಲ್ಲಿಗೆ ಏನರ್ಥ? ಎ ಈಸ್ ಈಕ್ವಲ್ ಟು 24 ಕೊಟ್ಟಿದ್ದಾನ. ಸೊ ಬಿ ಈಸ್ ಈಕ್ವಲ್ ಟು 36 ಕೊಟ್ಟಿದ್ದೀರಾ. ಸೊ ಎಲ್ ಸಿ ಎಮ್ ಎಷ್ಟು ಕೊಟ್ಟಿದ್ದಾರೆ? ಎಲ್ ಸಿ ಎಮ್ ಇಸ್ 72. ಫೈಂಡ್ ಎಚ್ ಸಿ ಎಫ್. ಇದನ್ನ ನೀವೇ ಮಾಡಿ. ಅರ್ಥ ಹೇಳಿದ್ದು? ಎ ಇಂಟು ಬಿ ಈಕ್ವಲ್ಸ್ ಟು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಮಾಡಿ. ಯು ವಿಲ್ ಗೆಟ್ ದ ಆನ್ಸರ್ ಆಫ್ ಎಚ್ ಸಿ ಎಫ್ ಬರ್ತದೆ ನಿಮಗೆ. ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ಎಕ್ಸ್ಪ್ರೆಸ್ 140 ಎಸ್ ಅ ಪ್ರೈಮ್ ಫ್ಯಾಕ್ಟರ್ಸ್, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ಬೇಕಂತೆ. ಸೊ 140 ನಾವು ಪ್ರೈಮ್ ಫ್ಯಾಕ್ಟರೇಷನ್ ಮಾಡೋಣ. ಸೊ 2 7 2 3 6, 2 5 10. ಸೊ ನೆಕ್ಸ್ಟ್ ಅದರಿಂದ ಹೋಗುತ್ತೆ. ಓಕೆ, 5 ತಗೋಣ. 5 7 7 1. ಓಕೆ, ಪ್ರಾಡಕ್ಟ್ ಆಫ್ ಪ್ರೈಮ್ 140 ಈಸ್ 2 ಇಂಟು 2 ಇಂಟು 5 ಇಂಟು 7. ಸೊ 2 to the power of 2 ಇಂಟು 5 to the power of 1 ಇಂಟು 7 to the power of 1. ದಿಸ್ ಇಸ್ ದ ಆನ್ಸರ್. ಸೊ 96 ನೀವು ಮಾಡಿ. ನೋಡಿ, ಎಕ್ಸ್ಪ್ರೆಸ್ 96 ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ನ 2019 ಕೇಳಿದ್ದೇನೆ. ಸೊ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಸೊ ಸೇಮ್ ಇದೇ ಥರನೇ ಮಾಡೋದು. ಅದಕ್ಕೆ ಕೇಳಿದ್ದು, ಒಂದು ಪ್ರಾಬ್ಲಮ್ ನಾನು ಮಾಡ್ತೀನಿ, ಒಂದು ಪ್ರಾಬ್ಲಮ್ ನೀವು ಮಾಡಿ. ಸೊ ಎಲ್ಲ ನಾನೇ ಮಾಡಿದ್ರೆ ನೀವು ಸುಮ್ಮನೆ ವಿಡಿಯೋ ನೋಡ್ಬೇಕಾಗುತ್ತೆ ಅಷ್ಟೇ. ಅದಕ್ಕೆ ಪ್ರೂವ್ ದಟ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಪ್ರೂವ್ ದಟ್ 3 ಪ್ಲಸ್ ರೂಟ್ 5 is irrational ನಂಬರ್ ಅಂತ ಪ್ರೂವ್ ಮಾಡ್ಬೇಕಂತೆ. ನೋಡಿ, ಫಸ್ಟ್ ಲೆಟ್ ಅಸ್ ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ 3 ಪ್ಲಸ್ ರೂಟ್ 5 is a rational ನಂಬರ್ ಅಂತ. ರಾಷನಲ್ ನಂಬರ್. ಸೊ ರಾಷನಲ್ ನಂಬರ್ ಏನು ಕಂಡೀಷನ್ ಏನಪ್ಪ? ಸೊ ಫ್ಯಾಕ್ಟರ್ಸ್ ಆರ್ ಪಿ ಆ್ಯಂಡ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0ನಾ? ಓಕೆನಾ? ಸೊ ದಟ್ ಈಸ್ 3 ಪ್ಲಸ್ ರೂಟ್ 5 ಈಕ್ವಲ್ಸ್ ಟು ಪಿ ಬೈ ಕ್ಯೂ. ಸೊ ಈ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ರೂಟ್ 5 ಅಲ್ಲೇ ಉಳಿಸಿ. ಸೊ ಪಿ ಡಿವೈಡ್ ಬೈ ಕ್ಯೂ, ಈ ಕಡೆ ಪ್ಲಸ್ 3 ಇರೋದು, ಈ ಕಡೆ ಬಂದರೆ ಏನಾಯ್ತು? -3 ಆಯ್ತಾ? ಸೊ ಏನಾಯ್ತು ಈಗ ಅದು ಈಕ್ವೇಷನ್? ನೋಡಿ, ಈಕ್ವೇಷನ್ ಏನಾಯ್ತು? ಸೊ ರೂಟ್ 5 ಈಕ್ವಲ್ಸ್ ಟು ಈ ಕ್ಯೂ ಇದೆಯಲ್ಲ, ಈ ಕ್ಯೂನ ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಏನಾಯ್ತು? ಸೊ ಪಿ ಪ್ಲಸ್ 3q, ಮೈನಸ್ ಪಿ ಮೈನಸ್ 3q ಡಿವೈಡ್ ಬೈ ಕ್ಯೂ. ಕರೆಕ್ಟಾ? ಸೊ ಅವಾಗ ಬರೀಬೇಕು ಲಾಸ್ಟಿಗೆ ರೂಟ್ 5 is a
is irrational number, so therefore 3 plus root 5 is a irrational number ಅಂತ ಬರೋದು ಮುಗಿದೋಯ್ತು ಅಷ್ಟೇ ಪ್ರಾಬ್ಲಮ್. ಸೊ ಈ ಥರ ಸುಮಾರು ಪ್ರಾಬ್ಲಮ್ಸ್ನ ಹಾಕಿದ್ದೀನಿ ನೋಡಿ. 5 ಪ್ಲಸ್ ರೂಟ್ 3 ನೋಡಿ, ಇದನ್ನ ಪ್ರೀವಿಯಸ್ ಎಷ್ಟು ಸಲ ಕೇಳಿದ್ದೀನಿ, ಜೂನ್ 2019 ಮಾಡಲ್ ಪೇಪರ್ 23 ಏಪ್ರಿಲ್ 23 ಅಲ್ಲಿ ಕೇಳಿದ್ದೀನಿ. ಸೊ ನೋಡಿ ಇಷ್ಟು 5 ಪ್ಲಸ್ ರೂಟ್ 5, ಸೊ ಇದನ್ನು ಪ್ರಿಪರೇಟರಿ ಕೇಳಿದ್ದಾರೆ. ಸೊ ಈ ಥರ ಇದು 3 ಪ್ಲಸ್ ರೂಟ್ 5, ರೂಟ್ 3, ರೂಟ್ 2, ರೂಟ್ 5. ಸೊ ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ಇಟ್ ವಿಲ್ ಬಿ ಆಸ್ ಫಾರ್ 2 ಮಾರ್ಕ್ಸ್. 2 ಮಾರ್ಕ್ಸ್ ಕೇಳ್ತಾನೆ, ಇವೆಲ್ಲ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳುವಂತಹ ಕ್ವಶನ್ಸ್. ಸೊ ಇಲ್ಲಿಗೆ ನಿಮಗೆ ರಿಯಲ್ ನಂಬರ್ ಚಾಪ್ಟರ್ಲಿ ಮೋಸ್ಟ್ ಆಲ್ವೇಸ್ ಫ್ರೀಕ್ವೆಂಟ್ಲಿ ಆಸ್ಕಿಂಗ್ ಕ್ವಶನ್ಸ್ ನಾನೆಲ್ಲನೂ ಹಾಕಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿಗೆ ಈ ಚಾಪ್ಟರ್ ರಿಯಲ್ ನಂಬರ್ ಮುಗೀತು. ಸೊ ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ಪಾಲಿನಾಮಿಯಲ್. ಪಾಲಿ ಅಂದರೆ ಮಿನಿ, ನಾಮಿಯಲ್ ಅಂದರೆ ಟರ್ಮು, ನೇಮಿಂಗ್ ಅಂತ ಟರ್ಮ್. ಓಕೆನಾ? ಸೊ ಇದರಲ್ಲಿ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್, ಡಿಗ್ರಿ ಅಂದ್ರೆ ಏನು? ಹೈಯೆಸ್ಟ್ ಪವರ್ ಆಫ್ ಎಕ್ಸ್. ನೋಡಿ, ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಇನ್ ದ ಪಿ ಆಫ್ ಎಕ್ಸ್ ಕಾಲ್ಡ್ ಆಸ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಎಕ್ಸಿಗೆ ಎಷ್ಟು ಜಾಸ್ತಿ ಪವರ್ ಇರುತ್ತೆ, ದಟ್ ಈಸ್ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್. ಇನ್ ಕೇಸ್ 1 ಇದ್ರೆ ನೋಡಿ, ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂದರೆ ಪಾಲಿನಾಮಿಯಲ್ ಡಿಗ್ರಿ 1 ಇದ್ರೆ ಲೀನಿಯರ್ ಪಾಲಿನಾಮಿಯಲ್. ಅದರ ಈಕ್ವೇಶನ್ ದಟ್ ಈಸ್ 2x ಪ್ಲಸ್, ಅಂದರೆ ನೋಡಿ ax ಪ್ಲಸ್ ಬಿ. ಸೊ ದಿಸ್ ಆರ್ ಜನರಲ್ ಫಾರ್ಮುಲಾ. ಸೊ ದಿಸ್ ಇಸ್ ಎಕ್ಸಾಂಪಲ್. ಅದರಲ್ಲಿ ನಿಮಗೆ a is not equal to 0 ಈಕ್ವೇಶನ್ ವೆರಿ ಇಂಪಾರ್ಟೆಂಟ್. ax ಪ್ಲಸ್ ಬಿ ಅಂಡ್ a should not be equals to 0. if the degree is 2, ಡಿಗ್ರಿ ಅಂದರೆ 2 ಆಗಿದೆ, ದಟ್ ಇಸ್ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಿರುತ್ತೆ. ದಟ್ ಇಸ್ ax ಸ್ಕ್ವೇರ್ ಪ್ಲಸ್ bx. ದಿಸ್ ಇಸ್ ಜನರಲ್ ಫಾರ್ಮುಲಾ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್. ax ಪ್ಲಸ್ bx ಪ್ಲಸ್ c, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c is equal to 0. ದಟ್ ಇಸ್ ಅ ಜನರಲ್ ಫಾರ್ಮುಲಾ ಆಫ್ ಕ್ವಾಡ್ರಾಟಿಕ್ ಇಕ್ವೇಶನ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಇದರಲ್ಲಿ a is not equal to 0. a is not equal to 0. ಕ್ಯೂಬಿಕ್ ಆದರೆ ದ ಡಿಗ್ರಿ ಇಸ್ 3. ಡಿಗ್ರಿ ಇಸ್ 3 ಆದರೆ ಅದನ್ನು ನಾವು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಕ್ಯೂಬಿಕ್ ಪಾಲಿನಾಮಿಯಲ್ ಇಕ್ವೇಶನ್ ಎಕ್ಸ್ ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಸೊ ದಿಸ್ ಇಸ್ ಜನರಲ್ ಫಾರ್ಮುಲಾ. ಸೊ ಇದರಲ್ಲೂ ಕೂಡ a should not be equals to 0. ಓಕೆನಾ? ಸೊ 0 ಆಫ್ ದಿ ಪಾಲಿನಾಮಿಯಲ್, ನಿಮ್ಗೆ ಏನಾದರೂ 0 ಆಫ್ ದಿ ಪಾಲಿನಾಮಿಯಲ್ ಕಂಡುಹಿಡಿದು ಕೇಳ್ದ ಕಾರಣ. ಸೊ ಇಫ್ ದ ರಿಯಲ್ ನಂಬರ್ k said to be 0 of the polynomial, that is p of k equals to 0. ಅಂದರೆ k ವ್ಯಾಲ್ಯೂ ಏನಾದ್ರು 0 ಆಫ್ ದಿ ಪಾಲಿನಾಮಿಯಲ್ ಅಂದರೆ 0 k ವ್ಯಾಲ್ಯೂ ಏನಾಗುತ್ತೆ, ದಟ್ ಇಸ್ p of k equals to 0 ಆಗಿರುತ್ತೆ ಅಂತ ಅರ್ಥ. ಸೊ ದಟ್ ಈಸ್ ನೋಡಿ, ಇಲ್ಲಿ 0 ಆಫ್ ದಿ ಪಾಲಿನಾಮಿಯಲ್ p of x is precisely the x coordinate of the point where the graph y is equal to p of x intersecting at a x point. So alpha and beta are the 0 of the quadratic polynomial. Alpha ಮತ್ತು beta ಅನ್ನೋದು this is a 0 of the quadratic polynomial ಆಗಿರುತ್ತೆ. So that is sum ಮಾಡಬೇಕಾದ್ರೆ ಏನು ಮಾಡಬೇಕು, that is a formula alpha plus beta is equal to minus b by a. So product ಮಾಡಬೇಕಾದ್ರೆ alpha into beta equal to c by a. It is a general formula. ಓಕೆನಾ? ನೋಡಿ, ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಎಷ್ಟು 4 ಎಷ್ಟು ಇದೆಯಪ್ಪ ಇರಲಿ, 3 ಇದೆಯಾ? ಸೊ 3 is ಆನ್ಸರ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹ್ಯಾವಿಂಗ್ ಇಸ್ 0. ಸೊ 0 ಕೊಟ್ಟಿದ್ದಾನೆ. 0 is ಏನು, -2 and 4 ಕೊಟ್ಟಿದ್ದಾನೆ. -2 and 4. ವಾಟ್ ಜನರಲ್ ಫಾರ್ಮುಲಾ? ಅದು ಜನರಲ್ ಫಾರ್ಮುಲಾ ಏನು? ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾನಾ. ಸೊ ಎಕ್ಸ್ ಸ್ಕ್ವೇರ್, ಸೊ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ದಾನೆ, ದಟ್ ಈಸ್ -2, ದಟ್ ಈಸ್ ಪ್ಲಸ್ 2x ಪ್ಲಸ್ ಬೀಟಾ ಇಸ್ 4 ಅಂತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಇಲ್ಲಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 4. ಸೊ 4 ಓಕೆ ಅಲ್ಲಿ 10 ನೋಡಿ, 10 ಅಂತ. ಓಕೆ ಇಲ್ಲಿ ನಾವು 10 ಬೇರೆ ತಗೋಬೇಕು. ಒಂದು ನಿಮಿಷ. ಆಲ್ಫಾ ಅಂದರೆ ಅಲ್ಲಿ ಏನು ವ್ಯಾಲ್ಯೂ ಕೊಟ್ಟಿದ್ದು ತಗೋಬೇಕು ಅದನ್ನು. ಸೊ ಆಲ್ಫಾ ಎಷ್ಟು, ಒಂದು ಸೆಕೆಂಡ. ಈಗ ಎಕ್ಸ್ ಸ್ಕ್ವೇರಾ ನೋಡ್ರಪ್ಪ ಫಸ್ಟ್, ಎಕ್ಸ್ ಸ್ಕ್ವೇರ್ ಸೊ ಮೈನಸ್ ಆಲ್ಫಾ ಅಂದರೆ -2 ಪ್ಲಸ್ 4 ಸೊ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ, ದಟ್ ಈಸ್ 4 2 -2 ಇಂಟು 4 -2 ಇಂಟು 4. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್, ಸೊ -2 ಅಲ್ಲಿ -2 ಪ್ಲಸ್ ಮೈನಸ್ ಆಗುತ್ತೆ, 4 ಅದು 2 ಅದು 2 -2 ದಟ್ ಈಸ್ ಪ್ಲಸ್ ಆಯಿತು, ಕರೆಕ್ಟಾ? ಸೊ ಅಲ್ಲಿ ಎಸ್ -2x. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ 4 to 8. ಎಕ್ಸ್ ಸ್ಕ್ವೇರ್ -2x -8 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ, 0 ಆಫ್ ದಿ ಪಾಲಿನಾಮಿಯಲ್ ಅಂದರೆ ನೋಡಿ, ಇಲ್ಲಿ ಗ್ರಾಫ್ನ ಎಷ್ಟು ಬಾರಿ ಎಕ್ಸ್ ಆಕ್ಸಿಸ್ನ ಕಟ್ ಮಾಡಿರುತ್ತೆ, ದಟ್ ಈಸ್ 0 ಆಫ್ ದಿ ಪಾಲಿನಾಮಿಯಲ್. ನಂಬರ್ ಆಫ್ ದಿ ಜೀರೋಸ್ 1 2 3. ಆನ್ಸರ್ ಈಸ್ 3. ನೋಡಿ ಇದರಲ್ಲಿ ಇಫ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತೆ, ಕೆ ವ್ಯಾಲ್ಯೂ ಕಂಡುಹಿಡಿಯಬೇಕು ಇಫ್ ಪಾಲಿನಾಮಿಯಲ್. ಸೊ ಇದ್ರಲ್ಲಿ ಏನು ಕೊಟ್ಟಿದ್ದಾನೆ, ಇದರಲ್ಲಿ 1 ಆಫ್ ದಿ 0 ಕೊಟ್ಟಿದ್ದಾನೆ. 1 ಆಫ್ ದಿ 0 ಏನು ಕೊಟ್ಟಿದ್ದಾನೆ, ದಟ್ ಈಸ್ 2 ಕೊಟ್ಟಿದ್ದಾರೆ. ಓಕೆ, ಅದನ್ನು ಈಕ್ವೇಷನ್ ಮಾಡೋಣ. ಈಗ ಈಕ್ವೇಷನ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಏನು ಹೇಳಿದೆ ನೋಡಿ, ಸೊ ಇಲ್ಲಿ ಎಕ್ಸ್ ಸ್ಕ್ವೇರಾ, ಸೊ ವಾಟ್ ಇಸ್ ದ ವ್ಯಾಲ್ಯೂ
ಈಗ ಎಕ್ಸ್ ಜಾಗ 2 ಹಾಕೊಳ್ಳಿ. ದಟ್ ಈಸ್ 2 ಸ್ಕ್ವೇರ್ ಮೈನಸ್ 2 ಪ್ಲಸ್ ಕೆ ಈಕ್ವಲ್ಸ್ ಟು 0ನಾ. ಸೊ 2 ಸ್ಕ್ವೇರ್ ಇಸ್ 4 ಮೈನಸ್ 2 ಪ್ಲಸ್ ಕೆ ಈಕ್ವಲ್ಸ್ ಟು 0. ಸೊ ದಟ್ ಈಸ್ 2 ಪ್ಲಸ್ ಕೆ ಈಕ್ವಲ್ಸ್ ಟು 0, ಕೆ ಈಕ್ವಲ್ಸ್ ಟು ಮೈನಸ್ 2. ಸೊ ದಿಸ್ ಇಸ್ ದ ಆನ್ಸರ್. ಕೆ ಈಸ್ ಈಕ್ವಲ್ ಟು ಮೈನಸ್ 2. ದ ಫಿಗರ್ ನೋಡಿ, ನಂಬರ್ ಆಫ್ ಜೀರೋ ಎಷ್ಟಿದೆ ನೋಡಿ, 1 2 3 ಜೀರೋಸ್ ಇದೆಯಾ. ಸೊ 3 ಜೀರೋಸ್. ಗ್ರಾಫ್ ನೋಡಿ ಗೊತ್ತಾಗುತ್ತೆ ನಿಮಗೆ, ಗ್ರಾಫಲ್ಲಿ ಕೇಳಿರೋದು. ಓಕೆ, ಈಗ ನಾವು ಲೆಟ್ಸ್ ಮೂವ್ ಆನ್ ಟು ದಿ ಅನದರ್ ಪ್ರಾಬ್ಲಮ್ ಹೋಗೋಣ ಈಗ. ಸೊ ಪ್ರಾಬ್ಲಮ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ನೋಡೋಣ ಪ್ರಾಬ್ಲಮ್ ಏನಿದೆ ನೋಡೋಣ. ಇದು ಪ್ರಾಡಕ್ಟ್ ಆಫ್ ದಿ ಜೀರೋಸ್ ಆಫ್ ದಿ ಪಾಲಿನಾಮಿಯಲ್. ಓಕೆ, ಪ್ರಾಡಕ್ಟ್ ಆಫ್ ದಿ ಜೀರೋ ಅಂತೆ. ಏನು ಪ್ರಾಡಕ್ಟ್ ಆಫ್ ದಿ ಜೀರೋ? ಪ್ರೀ ಇಕ್ವೇಶನ್ ಕೊಟ್ಟಿದ್ದೇನೆ. ಪ್ರಾಡಕ್ಟ್ ಆಫ್ ದಿ ಜೀರೋ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು 2x ಸ್ಕ್ವೇರ್ ಮೈನಸ್ 3x ಪ್ಲಸ್ ಕೆ ಇಸ್ 3 ಅಂತೆ. ಸೊ ಪ್ರಾಡಕ್ಟ್ ಆಫ್ ದಿ ಜೀರೋಸ್ ನ ಕೊಟ್ಟಿದ್ದೇನೆ. ಸೊ ಪ್ರಾಡಕ್ಟ್ ಆಫ್ ದಿ ಜೀರೋ ಏನಾಯ್ತು? ಸೊ ಎಕ್ಸ್ ಇಂಟು ಆಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದೇನೆ? ದಟ್ ಈಸ್ 3 ಅಂತ ಕೊಟ್ಟಿದ್ದಾನ. ಓಕೆ, ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಕಂಡುಹಿಡಬೇಕು. ಓಕೆ, ಸೊ ವಾಟ್ ಇಸ್ ದ ಫಾರ್ಮುಲಾ? ದಟ್ ಈಸ್ ಪ್ರಾಡಕ್ಟ್ ಆಫ್ ದಿ ಜೀರೋ ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನಪ್ಪ? ಪ್ರಾಡಕ್ಟ್ ಆಫ್ ದಿ ಜೀರೋ ಈಕ್ವಲ್ಸ್ ಟು ಆಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು ಸಿ ಬೈ ಎನಾ. ಸೊ ಆಲ್ಫಾ ಇಂಟು ಬೀಟಾ ಎಷ್ಟಿದೆ? 3 ಈಕ್ವಲ್ಸ್ ಟು ಸಿ ವ್ಯಾಲ್ಯೂ ಎಷ್ಟಿದೆ ನೋಡಿ, ಇದು ಎ ವ್ಯಾಲ್ಯೂ ಕರೆಕ್ಟಾ. ಎ ಈಸ್ ಈಕ್ವಲ್ ಟು 2. ಸೊ ಬಿ ಈಕ್ವಲ್ಸ್ ಟು ಮೈನಸ್ 3, ಸಿ ಈಕ್ವಲ್ಸ್ ಟು ಕೆ. ಸಿ ಈಸ್ ಈಕ್ವಲ್ ಟು ಕೆ. ಸೊ ಸಿ ಈಸ್ ಕೆ ಕರೆಕ್ಟಾ. ಸೊ ಎ ಈಸ್ 2. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಏನಾಯ್ತು? ಕೆ ಈಕ್ವಲ್ಸ್ ಟು 3 ಇಂಟು 2. ಸೊ ಕೆ ಈಕ್ವಲ್ಸ್ ಟು 3 2s 6. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆ. ಅರ್ಥ ಆಯ್ತಾ? ಸೊ ದಿಸ್ ಇಟ್ ಈಸ್ ಆಸ್ಕ್ಡ್ ಇನ್ ಎಕ್ಸಾಮಿನೇಷನ್ 3 2024 ಅಲ್ಲಿ ಕೇಳಿದ್ದೇನೆ. ಓಕೆನಾ. ಸೊ ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ನೋಡಿ, ಇದು ಸೇಮ್ ಅದೇ ತರನೇ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸೊ ಸಚ್ ದಟ್ ದ ಸಮ್ ಆಫ್ ದಿ ಜೀರೋ ಈಸ್ ಈಕ್ವಲ್ ಟು ದಿ ಹಾಫ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿ ಜೀರೋ ಅಂತೆ. ಸಮ್ ಆಫ್ ದಿ ಜೀರೋ ಅಂದ್ರೆ ಏನು ನೋಡಿ? ಸಮ್ ಆಫ್ ದಿ ಜೀರೋ ನೋಡಿ, ಕ್ವಶನ್ ನ ಕರೆಕ್ಟ್ ಆಗಿ ಸಮ್ ಆಫ್ ದಿ ಜೀರೋ ಇದು ಏನಾಗಿದೆ ಅಂತೆ? ಈಕ್ವಲ್ಸ್ ಟು ದಿ ಹಾಫ್. ನೋಡಿ, ಹಾಫ್ ಆಗಿದೆ ಅಂತ. ಯಾವುದಕ್ಕೆ? ಪ್ರಾಡಕ್ಟ್ ಆಫ್ ದಿ ಜೀರೋ ಆಲ್ಫಾ ಇಂಟು ಬೀಟಾ ಕರೆಕ್ಟಾ. ಸೊ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಹಾಫ್ ಆಫ್ ದಿ ಏನು ಆಲ್ಫಾ ಇಂಟು ಬೀಟಾ ಆಗಿದೆ. ಸೊ ಈ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿ ನೋಡೋಣ. ಸೊ ಆಲ್ಫಾ ನಮ್ಗೆ ಏನು ಕೊಟ್ಟಿದ್ದಾನೆ? ಏನು ಕೊಟ್ಟಿಲ್ಲ ನಮಗೆ, ಬಟ್ ಇದೊಂದು ಈಕ್ವೇಶನ್ ಕೊಟ್ಟಿದ್ದಾನೆ. ಸೊ ಈಗ ನಾವು ಮಾಡ್ಬೇಕಾದ್ರೇನು ನೋಡಿ, ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನು? ಆಲ್ಫಾ ಪ್ಲಸ್ ಬೀಟಾ ಫಾರ್ಮುಲಾ ದಟ್ ಈಸ್ ಮೈನಸ್ ಬಿ ಬೈ ಎ ಈಕ್ವಲ್ಸ್ ಟು ಹಾಫ್ ಇಂಟು ದಟ್ ಈಸ್ ಸಿ ಬೈ ಎನಾ. ಸೊ ಪ್ರಾಡಕ್ಟ್. ಸೊ ಮೈನಸ್ ಬಿ ಏನಿದೆ? ಮೈನಸ್ 6 ಬೈ, ಸೊ ಮೈನಸ್ ಪ್ಲಸ್ ಆಯ್ತಾ, 6 ಬೈ 2 ಕರೆಕ್ಟಾ. ಸೊ ಈಕ್ವಲ್ಸ್ ಟು ಹಾಫ್. ಸೊ ಹಾಫ್ ಸಿ ಏನಿದೆಯಪ್ಪ? ಕೆ ಬೈ 2 ಕರೆಕ್ಟಾ. ಸೊ ಏನಾಯ್ತು ಈಕ್ವೇಶನ್ ಆಗೋದು? ಸೊ ದಟ್ ಈಸ್ 2 3s ಆಯ್ತು, 2 3s ಹೋಯ್ತು. ಸೊ 3 ಈಕ್ವಲ್ಸ್ ಟು 2 ಕೆ ಆಯ್ತಾ. ಸೊ ಕೆ ಈಸ್ ಈಕ್ವಲ್ ಟು 6 ಆಯ್ತು. ಕೆ ಈಸ್ ಈಕ್ವಲ್ ಟು 6. 3 2s 6 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 6 ಆಗುತ್ತೆ. ಅರ್ಥ ಹೇಳಿದ್ದು? ಅರ್ಥ ಆಯ್ತಾ? ನೋಡಿ, ಏನು ಕ್ವಶನ್ ಕೊಟ್ಟಿನಿ ಫಸ್ಟ್ ಅದನ್ನ ಈಕ್ವೇಶನ್ ಮಾಡಿ ಕಲ್ತ್ಕೊಳ್ಳಿ. ಈಕ್ವೇಶನ್ ಮಾಡ್ಬಿಟ್ಟು ಅದನ್ನ ಸಾಲ್ವ್ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಬರ್ತದೆ ವ್ಯಾಲ್ಯೂಸ್. ಸೊ ನೆಕ್ಸ್ಟ್ ಸಮ್ ಮತ್ತೆ ಪ್ರಾಡಕ್ಟ್ ಕೊಟ್ಟಿದ್ದಾನೆ. ನೋಡಿ ಸಮ್ ಕೊಟ್ಟಿದ್ದಾನೆ. ಸಮ್ ಎಷ್ಟು ಕೊಟ್ಟಿದ್ದಾನೆ? -3 ಕೊಟ್ಟಿದ್ದಾರಂತೆ. ಸೊ ಮತ್ತೆ ಪ್ರಾಡಕ್ಟ್ ಎಷ್ಟು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫಾರ್ಮುಲಾ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಕರೆಕ್ಟಾ. ಸೊ ಈಗ ಇಲ್ಲಿ ಸಮ್ ಕೊಟ್ಟಿದ್ದಾನಲ್ವಾ, ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಎಷ್ಟಪ್ಪ? -3ನಾ. ಸೊ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಎಷ್ಟು? 2 ಕರೆಕ್ಟಾ. ವ್ಯಾಲ್ಯೂ ಸಾಕೋಣ ಈಗ ಅದಕ್ಕೆ. ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಷ್ಟಿದೆ? -3. ಸೊ ಪ್ಲಸ್ 3 ಆಯಿತು. ಪ್ಲಸ್ 3x ಪ್ಲಸ್ 2 ಈಕ್ವಲ್ಸ್ ಟು 0. ಸೊ ದಿಸ್ ಇಸ್ ದ ಕ್ವಾಡ್ರಾಟಿಕ್. ಸೊ ಸಾರಿ 0 ಬರಲ್ಲ. ದಿಸ್ ಅ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ನೆಕ್ಸ್ಟ್ ಫೈಂಡ್ ದ ಝೀರೋ ಆಫ್ ದಿ ಪಾಲಿನಾಮಿಯಲ್. ಎಕ್ಸ್ ಕೋಟೆಂಟ್ ನ ಕಂಡುಹಿಡಬೇಕು. ನೆಕ್ಸ್ಟ್ ಅದನ್ನು ವೆರಿಫೈ ಮಾಡಬೇಕಂತೆ. ಸೊ ಅಂಡ್ ವೆರಿಫೈ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಝೀರೋ ಆಫ್ ದಿ ಪಾಲಿನಾಮಿಯಲ್ ಝೀರೋ ಆಫ್ ದಿ ಕೋಎಫಿಷಿಯಂಟ್ ಜೀರೋಸ್ ನ ಕಂಡುಹಿಡಬೇಕಂತೆ. ಸೊ ಈಗ ನೋಡಿ, ಫಸ್ಟ್ ಇದನ್ನು ಫ್ಯಾಕ್ಟರೈಸೇಷನ್ ಮಾಡೋಣ. ಫ್ಯಾಕ್ಟರೈಸೇಷನ್ ಮಾಡೋದಿಗೆ ನೋಡಿ, ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಇದೆಯಾ. ಸೊ ಈ ಸಿ ಟರ್ಮ್ ಇಲ್ಲಿ ಮಲ್ಟಿಪ್ಲೈ ಮಾಡಿ ಏನಾಯ್ತು? ಸೊ 10x ಸ್ಕ್ವೇರ್ ಆಯ್ತು. 10x ಸ್ಕ್ವೇರ್. ಐದರ್ ಯು ಕ್ಯಾನ್ ಆಡ್ ಆರ್ ಸಬ್ಟ್ರಾಕ್ಟ್ ದೀಸ್ 2 ಫ್ಯಾಕ್ಟರ್ಸ್. ಇಲ್ಲಿರುವಂತಹ 2 ಫ್ಯಾಕ್ಟರ್ಸ್ ನೀವು ಆಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಏನು ಬರಬೇಕು? 7 ಬರಬೇಕು ಕರೆಕ್ಟಾ. ಸೊ 5 2s ಐ ವಿಲ್ ಟೇಕ್ 5 2s ತಗೊಂಡ್ರೆ ಸೊ ದಟ್ ಈಸ್ x ಓಕೆನಾ. 5 2s ಇವೆರಡನ್ನು ಕೂಡಿಸಿ ಮಾತ್ರ ನಂಗೆ 7 ಬರುತ್ತೆ. ಸೊ ದಟ್ಸ್ ವೈ ಪ್ಲಸ್ 5 ಪ್ಲಸ್ ಸೊ ಪ್ಲಸ್ 2. ಸೊ ಏನಾಯ್ತು ಈಕ್ವೇಶನ್ ಈಗ? ಸೊ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2x ಪ್ಲಸ್ 10 ಕರೆಕ್ಟಾ. ಸೊ ಇವೆರಡರಲ್ಲಿ ಏನು ಕಾಮನ್ ತೆಗಿದ್ರಪ್ಪ? ಎಕ್ಸ್ ಕಾಮನ್ ತೆಗಿದ್ರಾ. ಸೊ ಏನು ಉಳಿತು? ಎಕ್ಸ್ ಪ್ಲಸ್ 5. ಸೊ ಇಲ್ಲಿ ಪ್ಲಸ್ 2 ಕಾಮನ್ ತೆಗೆದ್ರೆ ಸೊ ಎಕ್ಸ್ ಪ್ಲಸ್ 5 ಉಳಿತು ಕರೆಕ್ಟಾ. ಸೊ ಈಕ್ವೇಶನ್ ಅಲ್ಲಿ ಎಕ್ಸ್ ಪ್ಲಸ್ 2 ಈಕ್ವಲ್ಸ್ ಟು 0.
ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 0 ಆಯಿತು. ಸೊ ಎಕ್ಸ್ ಈಸ್ ಈಕ್ವಲ್ ಟು -2, ಎಕ್ಸ್ ಈಸ್ ಈಕ್ವಲ್ ಟು -5. ಸೊ ದಿಸ್ ಇಸ್ ಅ ಒನ್ ಟರ್ಮ್ ದಟ್ ಈಸ್ ಆಲ್ಫಾ, ದಿಸ್ ಈಸ್ ಬೀಟಾ. ಕರೆಕ್ಟಾ? ಈಗ ಇದನ್ನ ಸಮ್ಮು ಮತ್ತೆ ಪ್ರಾಡಕ್ಟ್ ಮಾಡೋಣ. ಸಮ್ಮು ಮತ್ತೆ ಪ್ರಾಡಕ್ಟ್. ಸಮ್ ಏನು ಹೇಳುತ್ತೆ ನೋಡಿ, ಸಮ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು -b/a. ಕರೆಕ್ಟಾ? ಕರೆಕ್ಟಾ? ಸೊ ಆಲ್ಫಾ ಏನಿದೆಯಪ್ಪ, ಆಲ್ಫಾ ಈಸ್ -2 ಪ್ಲಸ್ ಬೀಟಾ ಈಸ್ -5. ಸೊ ಮೈನಸ್ ಇಂಟು ಮೈನಸ್ -7 ಆಯ್ತಾ? ಕರೆಕ್ಟಾ? ಸೊ ಇಲ್ಲಿ ಕ್ವಶನ್ ಅಲ್ಲಿ -b ಏನಿದೆ, -b is 7. ಸೊ -b is plus 7, so -7/1. ಸೊ ಆನ್ಸರ್ is -7. -7 equals to -7. This is sum. ಹಾಗಾದ್ರೆ ಪ್ರಾಡಕ್ಟ್ ಏನಾಗುತ್ತೆ ನೋಡಿ, ಆಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು c/a ನ. ಸೊ ದಟ್ ಈಸ್ ಆಲ್ಫಾ ಏನಿದೆ -2 ಇಂಟು -5. ಸೊ ಸಿ ಏನಿದೆಯಪ್ಪ, ಸಿ ಈಸ್ 10. ಓಕೆ, ಸಿ ಈಸ್ 10, ರೈಟ್. ಸಿ ಈಸ್ 10, 10/1, a is 1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 5 2s are 10 equals to 10. ಸೊ ದಿಸ್ ಇಸ್ ಆನ್ಸರ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನನಗಿಂತ ಫಾಸ್ಟ್ ಮಾಡ್ಬೇಕು ನೀವು, ಕುತ್ಕೊಬಿಟ್ಟು ವಿಡಿಯೋ ನೋಡ್ರೆ ಬರಲ್ಲ. ಅಡುಗೆ ನೀವೇ ಮಾಡ್ಬೇಕು ಈಗ, ಟಕ್ 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 ಅಂತ. ಸೊ ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದಿ ಜೀರೋ ಆಫ್ ದಿ ಪಾಲಿನಾಮಿಯಲ್. ಸೊ ಇಲ್ಲಿ ಆಲ್ಫಾ ಮತ್ತೆ ಬೀಟಾ ಏನಾಗಿದೆ, ಜೀರೋ ಆಫ್ ದಿ ಪಾಲಿನಾಮಿಯಲ್ ಅಂತೆ. ಸೊ ಇದರಲ್ಲಿ ನೀವು ಫೈಂಡ್ ದ ಆಲ್ಫಾ ಸ್ಕ್ವೇರ್ ಮತ್ತೆ ಬೀಟಾ ಸ್ಕ್ವೇರ್ನ ಕಂಡುಹಿಡಿಯಬೇಕು. ಇದನ್ನು ಮಾಡೋದು ಕ್ವಶನ್ ಪೇಪರ್. ಸೊ ದಟ್ ಈಸ್ 2019 ಮತ್ತು 20 ಕೇಳಿದರೆ. ಸೊ ಇದು ಅಷ್ಟೇ ಸೇಮ್ ನೋಡಿ. 15 3s ಎಷ್ಟಪ್ಪ, 15 3s 45. ಸೊ ಈಗ ಇದ್ರದ್ದು ಫ್ಯಾಕ್ಟರ್ಸ್ ತಗೊಳ್ಳಿ. ದಟ್ ಈಸ್ ನೋಡಿ 3 1s 3, 3 5s 15. ಸೊ 3 5s, ಕರೆಕ್ಟಾ? ಸೊ 5 1s. ಸೊ ಇದರ ನಿಮ್ಮ ನಂಬರ್ಗಳನ್ನ ನೀವು ಶಫಲ್ ಮಾಡ್ಕೊಳ್ಳಿ. ಸೊ ನಿಮಗೆ ಮಧ್ಯದ ಕ್ವಾಡ್ರೆಂಟ್ ಬರಬೇಕು. ದಟ್ ಈಸ್ 5 3s 15. 15 ಅಲ್ಲಿ 3 ಹೋದ್ರೆ ನಮಗೆ 12 ಬರುತ್ತೆ. ಕರೆಕ್ಟಾ? ಸೊ ಹಾಗಾದ್ರೆ ಕ್ವಾಡ್ರೆಂಟ್ ಏನು? ಸೊ ದಟ್ ಈಸ್ 3x² ಮೈನಸ್ 12x. ಸೊ ಪ್ಲಸ್ 15ದು ಕ್ವಾಡ್ರೆಂಟ್ ನಾವೇನು ತಗೊಂಡಿದ್ದೀವಿ, ದಟ್ ಈಸ್ 45x²ಗೆ ವಿ ಆರ್ ಟೇಕನ್, ದಟ್ ಈಸ್ 15 ಮತ್ತೆ 3 ತಗೊಂಡಿದ್ವಿ. ಕರೆಕ್ಟಾ? ಸೊ ಇದರಲ್ಲಿ ಸಬ್ಟ್ರಾಕ್ಟ್ ಮಾಡ್ಬೇಕು ನಾವು. ಸಬ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಬಿಗ್ಗರ್ ನಂಬರ್ಗೆ ಅಲ್ಲಿರೋ ಸಿಂಬಲ್ನ ಕೊಡಿ. ಸೊ ಅದ್ರ ಆಪೋಸಿಟ್ ಸಿಂಬಲ್ಗೆ ಪ್ಲಸ್ನ ಕೊಡಿ ಅಷ್ಟೇ. ಆಪೋಸಿಟ್ ನಂಬರ್ಗೆ ಪ್ಲಸ್. ಓಕೆನಾ? ಈಗ ಇದಕ್ಕೆ ನಾವು ಹಾಕೋಣ. 3x² ಮೈನಸ್ 15x, ಸೊ ಪ್ಲಸ್ 3x ಪ್ಲಸ್ 15. ಸೊ ಇವೆರಡರಲ್ಲಿ ಏನು ಕಾಮನ್ ತೆಗಿತೀರಪ್ಪ, ಇವೆರಡರಲ್ಲೂ ನಾವು ವಿ ಕ್ಯಾನ್ ಟೇಕ್ 3 ಕಾಮನ್ ತೆಗಿತೀವಿ ಅನ್ಕೋಣ. 3x ಕಾಮನ್ ತೆಗಿತೀವಿ. ಓಕೆ, 3x ಉಳಿಯೋದೇನು ಉಳಿತು, x ಮೈನಸ್ 5 ಉಳಿತಾ. ಪ್ಲಸ್ ಇದರಲ್ಲೂ ಅಷ್ಟೇ 3 ಕಾಮನ್ ತೆಗೆದ್ರೆ ಸೊ ಏನು ಉಳಿತು, ದಟ್ ಈಸ್ x ಮೈನಸ್ 5 ಉಳಿತು. ಸೊ ವಾಟ್ ವಿಲ್ ಬಿ ದ ಆನ್ಸರ್, 3x ಪ್ಲಸ್ 3 ಉಳಿತು. ಇನ್ನೊಂದು ಸೊ ಈಕ್ವಲ್ಸ್ ಟು 0, ಇನ್ನೊಂದು x ಈಕ್ವಲ್ಸ್ ಟು 5 ಉಳಿತು. ಸೊ ದಟ್ ಈಸ್ x ಈಸ್ ಈಕ್ವಲ್ ಟು 1 -1 ಉಳಿಯುತ್ತೆ, ಇನ್ನೊಂದು x ಈಸ್ ಈಕ್ವಲ್ ಟು 5 ಉಳಿತು. ಕರೆಕ್ಟಾ? ಸೊ ಈ ಕ್ವಾಡ್ರೆಂಟ್ಗಳನ್ನ ತಗೊಂಡು ನೀವು ಏನು ನೋಡ್ಬೇಕು, ಆಲ್ಫಾ ಸ್ಕ್ವೇರ್ ಮತ್ತು ಬೀಟಾ ಸ್ಕ್ವೇರ್ ಮಾಡಬೇಕು. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಆಲ್ಫಾ ಏನು ಹೇಳುತ್ತೆ, ಆಲ್ಫಾ ಈಸ್ 1 ಸ್ಕ್ವೇರಾ. ಸೊ 1 ಸ್ಕ್ವೇರ್ ಈಸ್ 1 ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ 5 ಸ್ಕ್ವೇರ್ 25. ಸೊ ಆನ್ಸರ್ ವಿಲ್ ಬಿ 26 ಆಗಿರುತ್ತೆ. ಕರೆಕ್ಟಾ? ಓಕೆ, ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವಿತ್ ಒನ್ ಆಫ್ ದಿ ಜೀರೋ. ನೋಡಿ, ಒನ್ ಆಫ್ ದಿ ಜೀರೋ ಅಂತೆ. ಒನ್ ಆಫ್ ದಿ ಜೀರೋ ಈಸ್ -4 ಅಂತೆ. ಒನ್ ಆಫ್ ದಿ ಜೀರೋ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸೊ ನಾನು ಯಾವ್ದು ತಗೋಣ, ಒನ್ ಆಫ್ ದಿ ಜೀರೋ ಯಾವ್ದು ಬೇಕಾ ತಗೊಬೋದು ನೀವು. ಒನ್ ಆಫ್ ದಿ ಜೀರೋ ಈಸ್ ಏನು ಕೊಟ್ಟಿದ್ದೇನೆ, ಸೊ -4 ಕೊಟ್ಟಿದ್ದೇನೆ. ಒನ್ ಆಫ್ ದಿ ಜೀರೋ ಈಸ್ -4. ಈಗ ಅದನ್ನ ಹಾಕೊಂಡು ಈಕ್ವೇಷನ್ ಕಂಡಿಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡೋಕೆ. ಅದ್ರ ಒನ್ ಆಫ್ ದಿ ಜೀರೋ ಕೊಟ್ಟಿದ್ದಲ್ಲ, ಅದನ್ನ ಹಾಕೊಂಡು ಈಗ ಸಾಲ್ವ್ ಮಾಡೋಣ. ನೋಡಿ ಏನು ಕೊಟ್ಟಿದ್ದೀನಿ, ದಟ್ ಈಸ್ ಈಕ್ವೇಷನ್ ಏನು ಕೊಟ್ಟಿದ್ದೀನಿ, x² ಮೈನಸ್ x, ಸೊ ಮೈನಸ್ 2k ಪ್ಲಸ್ 2. ಕರೆಕ್ಟಾ? ಸೊ ಇಲ್ಲಿ ಒನ್ ಆಫ್ ದಿ ಜೀರೋ ಏನು ಕೊಟ್ಟಿದ್ದೇನೆ, ದಟ್ ಈಸ್ x ಈಸ್ ಈಕ್ವಲ್ ಟು -4ನ ಹಾಕೋಣ. ದಟ್ ಈಸ್ ನೋಡಿ -4 ಸ್ಕ್ವೇರ್, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 4, ಸೊ ಮೈನಸ್ 2k ಕಡಿಬೇಕಲ್ಲ, 2k ಪ್ಲಸ್ 2. ಕರೆಕ್ಟಾ? ಸೊ -4 ಸ್ಕ್ವೇರ್ ಅಂದ್ರೆ ಎಷ್ಟಾಯಿತು, 16 ಪ್ಲಸ್ 4, ಸೊ ಮೈನಸ್ 2k ಪ್ಲಸ್ 2 ಈಕ್ವಲ್ಸ್ ಟು 0. ಇದೆಷ್ಟಾಯ್ತಪ್ಪ, 20 ಆಯ್ತಾ. 20 ಮೈನಸ್ 2k ಪ್ಲಸ್ 2, ಸೊ ಈಕ್ವಲ್ಸ್ ಟು 0. ಸೊ ಇದು ಪ್ಲಸ್ 20 ಡಿಗ್ರಿ ಬಂದರೆ ಆಯಿತು, -20 ಆಯಿತು. ಕರೆಕ್ಟಾ? -20 ಆಗುತ್ತೆ. -20, ಸಾರಿ ಇದು ಒಳಗೆ ಹಾಕೋಣ, -20. ಈಗ ಮೈನಸ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಸೊ 2k ಈಕ್ವಲ್ಸ್ ಟು 20 ಮೈನಸ್ 2, 2k ಈಕ್ವಲ್ಸ್ ಟು 18. ಸೊ 2 1s 2 9s, k ಈಸ್ ಈಕ್ವಲ್ ಟು 9. ಸೊ ದಿಸ್ ಇಸ್ ಆನ್ಸರ್. k ಈಸ್ ಈಕ್ವಲ್ ಟು 9 ಬಂತು. ದಿಸ್ ಇಸ್ ದ ವ್ಯಾಲ್ಯೂ ಆಫ್ k. ಇದನ್ನು ಜೂನು 2019 ಕೇಳಿದರೆ. ಸೊ ವೆರಿ ಏನಾಗಿರ್ಬೇಕು, ನೀವು ಪ್ರಾಕ್ಟೀಸ್ ಆಗಿರ್ಬೇಕು. ಈ ಥರ ಪ್ರಾಬ್ಲಮ್ಸ್ಗಳನ್ನ ನಾವು ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆಯ್ತಾ? ಸೊ ನೆಕ್ಸ್ಟ್ ನೋಡಿ, ಇದು ವೆರಿಫೈ ದ ರಿಲೇಶನ್ಶಿಪ್. ಈಗ ಮಾಡಿದ್ರೆ ಪ್ರೀವಿಯಸ್ ಅದೇ ಥರನೇ ಸೇಮು. ಸೊ ಇದನ್ನು ನೀವು ಮಾಡಿ. ಓಕೆನಾ? ಏನಿದೆ, ಸಿ ಟರ್ಮ್ ಮಲ್ಟಿಪ್ಲೈ ಮಾಡಿ, ಆಲ್ಫಾ ಪ್ಲಸ್ ಬೀಟಾನ ಮಾಡಿ, ಮತ್ತೆ ಆಲ್ಫಾ ಇಂಟು ಬೀಟಾನ ಮಾಡಿ. ಸೊ ಏನು ಬರುತ್ತೆ ಫ್ಯಾಕ್ಟರ್ಸು, 8x² ಅಂದರೆ ದಟ್ ಈಸ್
ಏನು 4 2s ತಗೊಂಡ್ರೆ ನೀವು ಎಸ್ 4 2s. ಸೊ ಇದಕ್ಕೆ ಮೈನಸ್ ಕೊಡ್ತೀರಿ, ಇದಕ್ಕೆ ಪ್ಲಸ್ ಕೊಡ್ತೀರಿ. ಸೊ ಏನಾಯ್ತು, ದಟ್ ಇಸ್ ಫ್ಯಾಕ್ಟರ್ಸ್ ಆರ್ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 2x ಮೈನಸ್ 8. ಸೊ ಇವೆರಡರಲ್ಲಿ ಏನು ಕಾಮನ್ ತೆಗೆದ್ರಿ, ಎಕ್ಸ್ ಕಾಮನ್ ತೆಗೆದ್ರಿ, ಎಕ್ಸ್ ಮೈನಸ್ 4 ಉಳಿತು. ಸೊ ಇಲ್ಲಿ ಪ್ಲಸ್ 2 ಕಾಮನ್ ತೆಗೆದ್ರೆ ಸೊ ಎಕ್ಸ್ ಮೈನಸ್ 4 ಉಳಿತು. ದ ಫ್ಯಾಕ್ಟರ್ಸ್ ಆರ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2, ಎಕ್ಸ್ ಇಸ್ ಈಕ್ವಲ್ ಟು 4 ಆಗುತ್ತೆ. ಸೊ ದಿಸ್ ಇಸ್ ಆಲ್ಫಾ, ದಿಸ್ ಇಸ್ ಬೀಟಾ ಆಗಿರುತ್ತೆ. ಇದನ್ನ ಸಮ್ಮು ಮತ್ತೆ ಪ್ರಾಡಕ್ಟ್ ಮಾಡಿ ನಿಮಗೆ ಆನ್ಸರ್ ಬರ್ತದೆ. ಆಯ್ತಾ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕೆ ಟೈಮ್ ಹಿಡಿಯುತ್ತೆ ಅದಕ್ಕೆ. ಸೊ ಈಗ ಇಲ್ಲಿಗೆ ನಿಮ್ಮ ಚಾಪ್ಟರ್ ಯಾವುದು ನಾವು ಮಾಡಿದೀಗ, ಸೊ ದಟ್ ಈಸ್ ಪಾಲಿನಾಮಿಯಲ್ ಚಾಪ್ಟರ್ ಮುಗೀತು. ನೆಕ್ಸ್ಟ್ ವಿ ಮೂವ್ ಆನ್ ಟು ದಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್. ವೆರಿ ವೆರಿ ಇಂಪಾರ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ 2 ವೇರಿಯೇಬಲ್. ಸೊ ನಾನು ಒಂದೊಂದು ಇದರಲ್ಲೂ ಪಾರ್ಟಲ್ಲೂ ಕೂಡ ನಾನು 3 to 4 ಲೆಸನ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನು ಈಸಿ ಚಾಪ್ಟರ್ ಬಿಡಿ ಸ್ಕಿಪ್ ಮಾಡೋಣ ಅವೆಲ್ಲ ಬೇಡ. ಯಾಕಂದ್ರೆ ನೀವು ಎಷ್ಟು ಸರಿ ರಿಪೀಟ್ ಮಾಡ್ತೀರಿ, ಎಷ್ಟು ಸರಿ ರಿವಿಷನ್ ಮಾಡ್ತೀರಿ, ಅಷ್ಟು ನಿಮಗೆ ಒಳ್ಳೇದು. ಆಯ್ತಾ, ನೋಡಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ನು 2 ವೇರಿಯೇಬಲ್ಸ್ ಅಲ್ಲಿ ನೋಡಿ, ಇದರಲ್ಲಿ ವೇರಿಯೇಬಲ್ ಯಾವುದು ನೋಡಿ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ. ಇಲ್ಲಿ ಎಕ್ಸ್ ಮತ್ತೆ ವೈ ಇದೆಯಾ, ದಿಸ್ ಈಸ್ ವಾಟ್ ವೇರಿಯೇಬಲ್ಸ್. ವೇರಿಯೇಬಲ್ಸ್. ಹಾಗಾದ್ರೆ ಎ ಮತ್ತೆ ಬಿ ಅನ್ನೋದೇನು ಕೋಎಫಿಷಿಯಂಟ್. ಹಾಗಾದ್ರೆ ಸಿ ಅನ್ನೋದೇನು ಕಾನ್ಸ್ಟೆಂಟ್. ಸೊ ಎ ಅಂಡ್ ಬಿ ಆರ್ ಸಿ ಆರ್ ದಿ ರಿಯಲ್ ನಂಬರ್ಸ್. ಅಲ್ಲಿ ರಿಯಲ್ ನಂಬರ್ಸ್ ಇರ್ತದೆ. ಸೊ ಅಂಡ್ ಎ is not equal to 0 and b is not equal to 0. This is linear equation in a 2 variable, that is variables are x and y. ಆಯ್ತಾ, ಇದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ 2 ವೇರಿಯೇಬಲ್ಸ್ ಆದರೆ that is a1 x b1 y plus c1. ಸೊ a2 x plus b2 y plus c2 equals to 0. ಇದರಲ್ಲೂ ಕೂಡ ಅಷ್ಟೇ, a1 0 ಆಗಬಾರ್ದು, a2 0 ಆಗಬಾರ್ದು, b1 0 ಆಗಬಾರ್ದು, b2 0 ಆಗಬಾರ್ದು. ದಟ್ ಈಸ್ 2 ವೇರಿಯೇಬಲ್ಸ್ ಎಕ್ಸ್ ಅಂಡ್ ವೈ. ಇದರಲ್ಲಿ ಚಾರ್ಟೇ ಇಂಪಾರ್ಟೆಂಟ್. ಈ ಚಾರ್ಟೇ ಇಂಪಾರ್ಟೆಂಟ್ ನೋಡಿ. ಕಂಪ್ಯಾರಿಸನ್ ನಿಮ್ಗೆ ಏನಾದರೂ ಕಂಪ್ಯಾರಿಸನ್ ಅಲ್ಲಿ ಸೊ ಕಂಪ್ಲೀಟ್ a1/a2 b1/b2 ಎರಡು ಈಕ್ವಲ್ ಇಲ್ಲ ಅಂದ್ರೆ ದಟ್ ಈಸ್ ಏನಾಗಿರುತ್ತೆ, ಇಂಟರ್ಸೆಕ್ಟ್ ಆಗಿರುತ್ತೆ. ಅದೇನಾಗಿರುತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ ಅಂದ್ರೆ ಒಂದು ಸೊಲ್ಯೂಷನ್ ಬರುತ್ತೆ ಅಥವಾ ಯೂನಿ ಸೊಲ್ಯೂಷನ್ ಬರುತ್ತೆ. ದಟ್ ಈಸ್ ಸೊಲ್ಯೂಷನ್ ಬರ್ತದೆ ಅಂದ್ರೆ ಕನ್ಸಿಸ್ಟೆಂಟ್. ನೋಡಿ ಈ ತರ ಗ್ರಾಫ್ ಈ ತರ ಇಂಟು ಶೇಪ್ ಅಲ್ಲಿ ಬರುತ್ತೆ. ಅರ್ಥ ತಿಳಿತು. ಸೊ ಎಲ್ಲ 3 ಈಕ್ವಲ್ ನೋಡಿ. ಫಸ್ಟ್ 3 ಈಕ್ವಲ್ ಇದೆ ಅಂದ್ರೆ ಇಂಟರ್ಸೆಕ್ಟ್ ಅಂದ್ರೆ ಒಂದು ಸೊಲ್ಯೂಷನ್ ಯೂನಿ ಸೊಲ್ಯೂಷನ್ ಕನ್ಸಿಸ್ಟೆಂಟ್. 3 ಈಕ್ವಲ್ ಇದೆ ಅಂದ್ರೆ 3 ಈಕ್ವಲ್ ಇದ್ರೆ ನಿಮಗೆ ಕೋ ಇನ್ಸಿಡೆಂಟ್ ಆಗುತ್ತೆ. ಕೋ ಇನ್ಸಿಡೆಂಟ್ ಅಂದ್ರೆ ಮೆನಿ ಸೊಲ್ಯೂಷನ್ ಬರುತ್ತೆ. ಮೆನಿ ಸೊಲ್ಯೂಷನ್ ಅಂದ್ರೆ ಕನ್ಸಿಸ್ಟೆಂಟ್ ಅಂಡ್ ಡಿಪೆಂಡ್. ನೋಡಿ ಈ ತರ ಬರುತ್ತೆ ಗ್ರಾಫ್. ನೋಡಿ 3 ಈಕ್ವಲ್ a1/a2 is equal to b1/b2 equals to c1/c2. ದಟ್ ಈಸ್ ಕನ್ಸಿಸ್ಟೆಂಟ್ ಲೈನ್. ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಬರ್ತದೆ, ಕನ್ಸಿಸ್ಟೆಂಟ್ ಅಂಡ್ ಡಿಪೆಂಡೆಂಟ್. ಸೊ ಇದರ ಗ್ರಾಫ್ ಈಗ 3 ಈಕ್ವಲ್ ಅದು. ಈಗ ಫಸ್ಟ್ ಒನ್ ಈಕ್ವಲ್ ಇದ್ದು ಸೆಕೆಂಡ್ ಒನ್ ಈಕ್ವಲ್ ಇಲ್ಲ ಅಂದ್ರೆ ದಟ್ ಈಸ್ a1/2 is equal to b1/b2 is not equal to c1/c2 ಆದ್ರೆ ದಟ್ ಲೈನ್ ಇಸ್ ಕಾಲ್ಡ್ ಪ್ಯಾರಲಲ್ ಲೈನು, ನೋ ಸೊಲ್ಯೂಷನ್, ಇನ್ಕನ್ಸಿಸ್ಟೆಂಟ್. ಈ ತರ ಗ್ರಾಫ್ ಈ ತರ ಬರುತ್ತೆ. ಸೊ a1/2 is equals to b1/b2 is not equal to c1/c2. ಫಸ್ಟ್ ಎರಡು ಈಕ್ವಲ್ ಇದ್ದು ಲಾಸ್ಟ್ ಒನ್ ಈಕ್ವಲ್ ಇಲ್ಲ ಅಂದ್ರೆ, ಸಿ ಟರ್ಮ್ ಈಕ್ವಲ್ ಇಲ್ಲ ಅಂದ್ರೆ, ಕಾನ್ಸ್ಟೆಂಟ್ ಟರ್ಮ್ ಈಕ್ವಲ್ ಇಲ್ಲ ಅಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಪ್ಯಾರಲಲ್ ಬಂತಂದ್ರೆ ನೋ ಸೊಲ್ಯೂಷನ್, ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ ಗ್ರಾಫು, ಪ್ಯಾರಲಲ್ ಲೈನ್ ಬರುತ್ತೆ. ಇಲ್ಲಿ ನಾವು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ 3 ಮೆಥಡ್ ಮಾಡ್ತೀವಿ. ಒಂದು ವಿ ಆರ್ ಡೂಯಿಂಗ್ ವಿತ್ ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್ ಮತ್ತೆ ಗ್ರಾಫಿಕಲ್ ಮೆಥಡ್ ಮಾಡ್ತಾ ಇದ್ದೀವಿ. ಆಯ್ತಾ, ಓಕೆ. ನೋಡಿ ಕೊಟ್ಟಿದ್ದೇನೆ ಕೋಇನ್ಸಿಡೆಂಟ್ ಅಂತೆ. ನೋಡಿ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ದಟ್ ಈಸ್ a1/x b1/y c1 equals to 0, a2x b2y c2 equals to coincident which of the following on each of the other. ಕೊಟ್ಟಿರೋದ್ರಲ್ಲಿ ಯಾವುದು ಕೋಇನ್ಸಿಡೆಂಟ್ ಆಗಿದೆ. ಕೋಇನ್ಸಿಡೆಂಟ್ ಆಗ್ಬೇಕಂದ್ರೆ 3 ಏನಾಗಿರ್ಬೇಕು, ಈಕ್ವಲ್ ಆಗಿರ್ಬೇಕಾ. 3 ಈಕ್ವಲ್ ಆಗಿರೋದು ಹುಡುಕಿ ಫಸ್ಟ್. ನೋಡಿ 3 ಈಕ್ವಲ್ ಆಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ a1/2 is equal to b1/b2 equals to c1/c2. That is why option A is the right answer. ಓಕೆ, ನೆಕ್ಸ್ಟ್ ಒನ್ ಮಾರ್ಕ್ ಕ್ವಶನ್ ಹೋಗೋಣ. ಸೋಜಿಕಲ್ ತುಂಬ ಇದೆ. ಸೊ ಅದು ಆಲ್ಮೋಸ್ಟ್ ಎಲ್ಲಾದ್ರೂ ಕವರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಜಾಸ್ತಿ ಹಾಕಕ್ಕೆ ಹೋಗಿಲ್ಲ. ಸೊ ಇಲ್ಲಿ ನೋಡಿ ದಟ್ ಜನರಲ್ ಫಾರ್ಮುಲಾ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ 2 ವೇರಿಯೇಬಲ್ ಅಂತ ಕೇಳಿದಾನೆ. 2 ವೇರಿಯೇಬಲ್ ನೋಡಿ ದಟ್ ಈಸ್ ಆಗಲೇ ಹೇಳಿದ್ವಲ್ಲ, ದಟ್ ಈಸ್ a1x ಪ್ಲಸ್ b1y ಪ್ಲಸ್ c1 equals to 0 ಹಂಗೆ a2x ಪ್ಲಸ್ b2y ಪ್ಲಸ್ c2 equals to 0. ದಿಸ್ ದ ಮಾಡಲ್ ಪೇಪರ್ 2021 ಕೇಳಿದಾನೆ. ನೋಡಿ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇಸ್ 2 ವೇರಿಯೇಬಲ್ಸ್ ಆರ್ ಇನ್ಕನ್ಸಿಸ್ಟೆಂಟ್. ಇನ್ಕನ್ಸಿಸ್ಟೆಂಟ್ ಬರ್ತಿದೆಯಾ, ದಟ್ ಈಸ್ ನೋ ಸೊಲ್ಯೂಷನ್, ಪ್ಯಾರಲಲ್. ಕರೆಕ್ಟಾ, ಪ್ಯಾರಲಲ್. ಇನ್ಕನ್ಸಿಸ್ಟೆಂಟ್ ಅಂತ ಬಂದ್ರೆ ಇನ್ಕನ್ಸಿಸ್ಟೆಂಟ್ ಬರ್ದು ಪ್ಯಾರಲಲ್, ನೋ ಸೊಲ್ಯೂಷನ್. ಯು ರೈಟ್ ದ ಇಕ್ವೇಷನ್ ಸೊಲ್ಯೂಷನ್ ಫಾರ್ ದಿಸ್ ಇಕ್ವೇಷನ್. ಅದ್ರಲ್ಲಿ ಏನಂತೆ ನೋಡಿ, ಇಲ್ಲಿ c1/c1 is not equal to c2 ಅಂದ್ರೆ ಲಾಸ್ಟ್ ಈಕ್ವೇಷನ್ a1/a2 is equal to b1/b2 is not equal to c1/c2. ಮೂರನೇ ಟರ್ಮ್ ಕಾನ್ಸ್ಟೆಂಟ್ ಟರ್ಮ್ ಈಕ್ವಲ್ ಇಲ್ವಂತೆ. ಕಾನ್ಸ್ಟೆಂಟ್ ಟರ್ಮ್ ಈಕ್ವಲ್ ಇಲ್ಲ ಅಂದ್ರೆ ದಟ್ ಈಸ್ ನೋ ಸೊಲ್ಯೂಷನ್, ಪ್ಯಾರಲಲ್ ಆಗಿರುತ್ತೆ. ಕರೆಕ್ಟಾ, ಪ್ಯಾರಲಲ್. ನೋಡಿ ಇದು ಅಷ್ಟೇ. ನೋಡಿ a1/a2
ಸಾರಿ a1x plus b1y plus c1 equals to 0, a2x plus b2y plus c2 equals to 0. ಇದ್ರ ನೋಡಿ a1 by a2 is not equal to b1 by b2 ಅಂದ್ರೆ ಮೂರು ಈಕ್ವಲ್ ಇಲ್ಲ ಅಂತ ಅರ್ಥ. ಮೂರು ಈಕ್ವಲ್ ಇಲ್ಲ ಅಂದ್ರೆ ದಟ್ ಇಸ್ ಏನು ಇಂಟರ್ಸೆಕ್ಟ್. ಇಂಟರ್ಸೆಕ್ಟ್ ಅಂದ್ರೆ ದಟ್ ಇಸ್ ಯೂನಿಕ್ ಸೊಲ್ಯೂಷನ್. ಯೂನಿಕ್ ಸೊಲ್ಯೂಷನ್ ಕನ್ಸಿಸ್ಟೆಂಟ್ ಆಗಿರುತ್ತೆ ನೋಡಿ. ಯೂನಿಕ್ ಸೊಲ್ಯೂಷನ್ intersect ಆಗಿರುತ್ತೆ. How many solution does the pair of linear equation as the line represented them in the coincident ಆಯ್ತು ಅಂದ್ರೆ ಮೆನಿ ಸೊಲ್ಯೂಷನ್ ಆಯ್ತಾ. ಕನ್ಸಿಸ್ಟೆಂಟ್ ಆಗಿರುತ್ತೆ. the pair of linear equation represented no solution ಬರೋದು ಯಾವ್ದ್ರಲ್ಲಪ್ಪ ನಮ್ಮ ಪ್ಯಾರಲಲ್ ಅಲ್ಲಿ. ನೋ ಸೊಲ್ಯೂಷನ್ ಬರೋದು ಯಾವುದು ಪ್ಯಾರಲಲ್ ಅಲ್ಲಿ ಅಷ್ಟೇ. ಆಯ್ತಾ, ಅರ್ಥ ಆಯ್ತಾ. ಇದನ್ನೇ ನಿಮಗೆ ಏನ್ ಮಾಡ್ತಾನೆ, ತಿರುಗಿಸಿ ಮುರುಗಿಸಿ ಅಲ್ಲೇ ಚೂಸ್ ದಿ ಕರೆಕ್ಟ್ ಆನ್ಸರ್ ಒಂದು ಮಾಡಿ ಈ ತರ ಕೇಳ್ತಾನೆ. ಸೊ ಆದಷ್ಟು ಫೋಕಸ್ ಮಾಡಿ, ಹೆದರ್ಕೋಬೇಡಿ. ನಮಗೆ ಎಕ್ಸಾಮ್ ಬಂತು ಯೋಗ ಏನು ಓದಿಲ್ಲ ಅವೆಲ್ಲ ಬೇಡ. ಫೋಕಸ್ ನಿಮ್ಗೆ 2-3 ದಿನ ಟೈಮ್ ಇರುತ್ತಲ್ಲ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇವಾಗ ನೀವು ಅವರಿಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ಆಗಲ್ಲ ನನಗೆ ಕಷ್ಟ ಆಗ್ತದೆ ಅವೆಲ್ಲ ಬೇಡ. ಸೊ ಏನಾದರೂ ಒಂದು ಮಾಡಲೇಬೇಕಲ್ಲ ನೀವು, ಅಟ್ಲೀಸ್ಟ್ ಟು ಸ್ಕೋರ್ ಮಾಡಲೇಬೇಕಲ್ಲ. ಯಾಕಂದ್ರೆ ನಿಮ್ಮದು ಲಾಸ್ಟ್ ಯುದ್ಧ, ಇದು ಫೈನಲ್ ವಾರ್. ನೀವೆಲ್ಲ ಈಗ ವಾರಿಯರ್ಸು ಆಯ್ತಾ. ಓಕೆ, ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಡ, ಮುಂದ್ಕೋಣ. ಎ ಪರ್ಸನ್ ಬೈ 3 ಬ್ಯಾಟ್ ಅಂತೆ. ಓಕೆ, 3 ಬ್ಯಾಟ್ ತಗೊಳ್ತಾನೆ ಮತ್ತೆ 2 ಬಾಲ್ಸ್ ತಗೊಳ್ತಾನೆ. ಬೈ ಪೇಯಿಂಗ್ 960 rupees ಪೇ ಮಾಡ್ತಾನೆ. 3 ಬ್ಯಾಟ್ ತಗೊಂಡ, 2 ಬಾಲ್ ತಗೊಂಡ. ಸೊ 960 rupees ಪೇ ಮಾಡ್ದ. ಸೊ ನಂಬರ್ ಆಫ್ ಬ್ಯಾಟ್ ಎಷ್ಟು ಬ್ಯಾಟ್ ತಗೊಂಡ ಗೊತ್ತಿಲ್ಲ. ಸೊ ನಂಬರ್ ಆಫ್ ಬ್ಯಾಟ್ ಎಷ್ಟು, ಯು ಟೇಕ್ ಇಟ್ ಆಸ್ ಎಕ್ಸ್ ಅಂತ ತಗೋಣ. ಸೊ ನಂಬರ್ ಆಫ್ ಬಾಲ್ ಎಷ್ಟು, ಯು ಟೇಕ್ ಇಟ್ ಆಸ್ ವೈ ಅಂತ ತಗೋಣ. ಓಕೆನಾ. ಸೊ ಓಕೆ, ಸೊ ಏನಾಯ್ತು ನೋಡಿ, ಬಾಲ್ ಎಷ್ಟಿದಾವಪ್ಪ. ಸೊ ಬ್ಯಾಟ್ ವಿ ಆರ್ ಟೇಕನ್ 3, ಕರೆಕ್ಟಾ. ಸೊ 3x ಪ್ಲಸ್ ಅದ್ರ ಜೊತೆಗೆ ಏನೇ ತಗೊಂಡ್ವಿ, ಬಾಲ್ ಇಸ್ ವೈ. ಎಷ್ಟು ಬಾಲ್ ತಗೊಂಡಿದ್ವಿ, 2 ಬಾಲ್. ಸೊ 2y ಇಷ್ಟು ಈಕ್ವಲ್ ಟು 960 rupees ಕೊಟ್ಟಿದ್ವಿ, ಕರೆಕ್ಟಾ. ನಂಬರ್ ಹೆಂಗ್ ಬರ್ದ ಆಯ್ತಾ ನೋಡಿ ಇಲ್ಲಿ. ಸೊ ಬ್ಯಾಟೇ ಎಕ್ಸ್, ಎಷ್ಟೋ ಬ್ಯಾಟ್ ತಗೊಂಡಿದ್ವಿ. ಬಟ್ ಎಷ್ಟು ಬ್ಯಾಟ್ನ ತಗೊಂಡ್ವಿ, 3 ಬ್ಯಾಟ್. 1 ಬ್ಯಾಟಿಗೆ ಎಷ್ಟು ಅಮೌಂಟು. ಸೊ ದಟ್ ಈಸ್ ಮನಿ, amount of one bat. ಸೊ ಅಮೌಂಟ್ ಆಫ್ 1 ಬಾಲ್. ಸೊ ಒಂದು ಬ್ಯಾಟಿಗೆ ಎಷ್ಟು ಅಮೌಂಟ್ ಇದೆ, 3 ಬ್ಯಾಟಿಗೆ ಎಷ್ಟಾಗುತ್ತೆ. ಸೊ ಒಂದು ಬಾಲಿಗೆ ಎಷ್ಟಿದೆ ಅಮೌಂಟು, 2 ಬಾಲಿಗೆ ಎಷ್ಟಾಗುತ್ತೆ. ಸೊ ಇವೆರಡನ್ನು ಕೂಡಿಸಿ ನಮ್ಗೆ ಎಷ್ಟಾಗುತ್ತೆ, ಟೋಟಲ್ 960 rupees ಆಗುತ್ತಂತೆ. ಸೊ ಬಟ್ ಆದ್ರೆ ಒಂದು ಕ್ವಶನ್ ಕೇಳಿದೆ ನೋಡಿ, ಇಫ್ ದ ಬ್ಯಾಟ್ ಕಾಸ್ಟ್ ಫಾರ್ 900 rupees. ಒಂದು ಬ್ಯಾಟಿಗೆ ಕಾಸ್ಟ್ ಬಂದು 300 rupees ಅಂತೆ. ಹಾಗಾದ್ರೆ ಒಂದು ಬಾಲ್ ಕಾಸ್ಟ್ ಎಷ್ಟು ಅಂತ ಕೇಳಿದರೆ. ಸೊ ಹಾಗಾದ್ರೆ ಬ್ಯಾಟ್ ಅಂದ್ರೆ ಏನು, ಎಕ್ಸಾ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಪ್ಪ, ಎಕ್ಸ್ ಈಸ್ ಈಕ್ವಲ್ ಟು 300 ಅಂತೆ. ಈಗ ಎಕ್ಸ್ ಹಾಕೋಣ. ಸೊ 3 into 300 ಪ್ಲಸ್ 2y ಈಕ್ವಲ್ಸ್ ಟು 960, ಕರೆಕ್ಟಾ. ಸೊ ಏನಾಯ್ತು ಈಗ, ಸೊ 900 ಪ್ಲಸ್ 2y ಈಕ್ವಲ್ಸ್ ಟು 960. ಸೊ ಇದ್ರ ಕಡೆ ಕಳ್ಸ್ಕೊಳ್ಳಿ ಈಗ. 2y ಈಕ್ವಲ್ಸ್ ಟು, ಸೊ 960 ಮೈನಸ್ 900. ಸೊ ದಟ್ ಈಸ್ 2y ಈಕ್ವಲ್ಸ್ ಟು 60. ಸೊ 2 1s 2 30s. ಸೊ y ಈಸ್ ಈಕ್ವಲ್ ಟು 30. ಸೊ ಹಾಗಾದ್ರೆ ಒಂದು ಬಾಲ್ ಎಷ್ಟು ತಗೊಂಡಿದ್ದಾನೆ, ಸೊ ಬಾಲ್ ಇಸ್ 30. ಒಂದು ಬಾಲಿಗೆ ಅಮೌಂಟ್ ಬಂದು 30 rupees ಆಗುತ್ತೆ ಒಂದು ಬಾಲಿಗೆ ಅಮೌಂಟ್. ಅರ್ಥ ಆಯ್ತಾ. ಓಕೆ, ನೆಕ್ಸ್ಟ್ ಹೌ ಮೆನಿ ಸೊಲ್ಯೂಷನ್ಸ್ ಡೂ ದಿಸ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಎಷ್ಟು ಸೊಲ್ಯೂಷನ್ ಬರುತ್ತೆ. ಓಕೆ, ಇದನ್ನ ಮಾಡೋಣ ನೋಡಿ. a1 ಇದು ಫಸ್ಟ್ ಒನ್ ಏನಿದೆ, ದಟ್ ಇಸ್ a1 ಈಸ್ ಈಕ್ವಲ್ ಟು 1. ಸೊ b1 ಎಷ್ಟಿದೆ, b1 is 2. c1 ಎಷ್ಟಿದೆ, c1 is -4, ಕರೆಕ್ಟಾ. ಸೊ ಈ ಈಕ್ವೇಷನ್ ನೋಡಿ, ಈಗ ಈ ಈಕ್ವೇಷನ್ ಸೆಕೆಂಡ್ ಈಕ್ವೇಷನ್ ಅದರಲ್ಲಿ a2 ಎಷ್ಟಿದೆಯಪ್ಪ, a2 ಈಸ್ ಈಕ್ವಲ್ ಟು 3 ಇದೆ. ಸೊ b2 ಈಸ್ ಈಕ್ವಲ್ ಟು 2 ಇದೆ. c2 ಈಸ್ ಈಕ್ವಲ್ ಟು -5 ಇದೆ, ಕರೆಕ್ಟಾ. ಸೊ ಈಗ a1 by a2 ಮಾಡೋಣ. ಸೊ a1 by a2 ಈಕ್ವಲ್ಸ್ ಟು b1 by b2 ಈಕ್ವಲ್ಸ್ ಟು c1 by c2. ಸೊ a1 ಎಷ್ಟಿದೆ, ದಟ್ ಈಸ್ 1 by 3. ಸೊ ಈಕ್ವಲ್ಸ್ ಟು 2 by 2. ಸೊ ಈಕ್ವಲ್ಸ್ ಟು -4 by -5. ಸೊ 3 ಈಕ್ವಲ್ ಇಲ್ವಾ. 3 ಈಕ್ವಲ್ ಇಲ್ಲ ಅಂದ್ರೆ ಏನಂತ, ದಟ್ ಈಸ್ ಇಂಟರ್ಸೆಕ್ಟ್ ಬಂದ್ರೆ ಯೂನಿಕ್ ಸೊಲ್ಯೂಷನ್. ಒನ್ ಸೊಲ್ಯೂಷನ್ ಅಂತ ಕರೀತಾರೆ. ಅರ್ಧ ಕೇಳಿದ್ದು. ಸೊ ಮೆನಿ ಸೊಲ್ಯೂಷನ್, ಒನ್ ಸೊಲ್ಯೂಷನ್ ಅಷ್ಟೇ. ಸೊ ನೆಕ್ಸ್ಟ್ ಸಾಲ್ವ್ ದಿಸ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ನೋಡಿ, ಈ ಈಕ್ವೇಷನ್ ನಾನು ಒಂದು ಸಾಲ್ವ್ ಮಾಡ್ತೀನಿ, ಮತ್ತೆ ನಿಮಗೆ ಒಂದು ಈಕ್ವೇಷನ್ ಕೊಡ್ತೀನಿ, ಅದನ್ನು ಸಾಲ್ವ್ ಮಾಡಿ. ಈ ಒಂದೇ ಈಕ್ವೇಷನ್ ನಾನು 3 ಮೆಥಡ್ ಮಾಡೋಣ. ಓಕೆ, ಒಂದು ಎಲಿಮಿನೇಷನ್, ಇನ್ನೊಂದು ಸಬ್ಸ್ಟಿಟ್ಯೂಷನ್, ಇನ್ನೊಂದು ಗ್ರಾಫ್, 3ರಲ್ಲೂ ಮಾಡ್ತೀನಿ. ಸೊ 3 ನೀವು ಪ್ರಾಕ್ಟೀಸ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ 6 marks ಬರುತ್ತೆ. ಗ್ರಾಫ್ ಅಲ್ಲಿ 4 marks, 2 marks. ಸಾಲ್ವ್ ದ ಈಕ್ವೇಷನ್ ಅಂತ ಕೇಳ್ತಾರೆ, ನೀವು ಯಾವ ಮೆಥಡ್ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಓಕೆನಾ. ಸೊ ಫಸ್ಟ್ ಒಂದು ಮಾಡೋಣ ಈಗ.
ನೋಡಿ x plus y equals to 14. ಸೊ ದಟ್ ಈಸ್ x minus y equals to 4. ಸೊ ಇದನ್ನ ಎಲಿಮಿನೇಷನ್ ಮಾಡೋಣ. ನನಗಿಂತ ಫಾಸ್ಟ್ ಮಾಡಬೇಕು. ಇದು ಈಸಿ ಅಲ್ವಾ, ಗೊತ್ತಿದೆಯಲ್ವ ನಿಮಗೆ. ನಾನು ಮಾಡಿದ್ರೆ ನೋಡ್ತಾ ಇರೋದಲ್ಲ, ವಿಡಿಯೋನ ಫಾಸ್ಟ್ ಇಟ್ಕೋಬೇಕು, ಟಕ್ 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 ಅಂತ ಬುಕ್ಕಲ್ಲಿ ಮಾಡಬೇಕು, ಆಯ್ತಾ. ಸೊ ಇಲ್ಲಿ ನೋಡಿ ಸಿಂಬಲ್ ಚೇಂಜ್ ಮಾಡಬೇಡ. ಸೊ ಇದೇನಾಯ್ತು, y ಕ್ಯಾನ್ಸಲ್ ಆಯ್ತಾ. ದಟ್ ಈಸ್ ರಿಮೈನಿಂಗ್ 2x is equal to 18 ಆಯ್ತು. ಸೊ x is equal to ಎಷ್ಟಾಯ್ತು, 9 ಆಯ್ತು, ಕರೆಕ್ಟಾ. x is equal to 8 ಆದರೆ ತಗೊಂಡು ಒಂದು ಈಕ್ವೇಷನ್ಗೆ ಹಾಕಿ, ದಟ್ ಈಸ್ 8 minus 4 is equal to y. ಸೊ y is equal to 4 ಆಯ್ತು, ಕರೆಕ್ಟಾ. y is equal to 4, x is equal to 8 ಆಯ್ತು. ಸೊ ಇದನ್ನ ನಾವೀಗ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದರೆ ನೋಡಿ, x ಪ್ಲಸ್ y ಈಕ್ವಲ್ಸ್ ಟು 14 ಇದೆ, ಕರೆಕ್ಟಾ. ಇದನ್ನ ಈಕ್ವೇಷನ್ ನಂಬರ್ 1 ನನ್ನ ಕಡೆ. ಸೊ ಇನ್ನೊಂದು ಅದು x ಮೈನಸ್ y ಈಕ್ವಲ್ಸ್ ಟು 4 ಇದೆ, ಈಕ್ವೇಷನ್ ನಂಬರ್ 2. ಈ ಈಕ್ವೇಷನ್ ನಂಬರ್ 2ನ ತಗೊಂಡು ಈಕ್ವೇಷನ್ ನಂಬರ್ 3ನ ಮಾಡಿ. ಏನೇ ನೋಡಿ, ಈಕ್ವೇಷನ್ ನಂಬರ್ 3 x ಮೈನಸ್ y ಈಕ್ವಲ್ಸ್ ಟು 4 ಇದೆಯಾ. ಸೊ ಈಗ ಏನು ಮಾಡೋಣ, x ಮೈನಸ್ 4 ಈಕ್ವಲ್ಸ್ ಟು y. ಸೊ ಈಗ ನಮಗೆ y ಕೋಆರ್ಡಿನೇಟ್ ಬಂತು. ಸೊ ಈಕ್ವೇಷನ್ ನಂಬರ್ 3 ನೋಡಿ, ಇಲ್ಲಿ ಮೈನಸ್ y ಇದೆಯಲ್ಲ, ಇದರ ಕಡೆಗೆ ಹಾಕೊಂಡ್ವಿ. ಸೊ ಪ್ಲಸ್ 4ನ ಒಳಗೆ ಹಾಕೊಂಡ್ವಿ. ಸೊ ಮೈನಸ್ 4 ಆಯಿತು. ಸೊ ಈಕ್ವೇಷನ್ ನಂಬರ್ 3 ಇಸ್ ಎ y ಈಕ್ವಲ್ಸ್ ಟು x ಮೈನಸ್ 4. ಇದನ್ನು ತಗೊಂಡು ಈಕ್ವೇಷನ್ ನಂಬರ್ 1ಗೆ ಹಾಕಿ. ಈಕ್ವೇಷನ್ ನಂಬರ್ 1ಗೆ ಏನು, ಈಕ್ವೇಷನ್ ನಂಬರ್ 1 ದಟ್ ಈಸ್ x ಪ್ಲಸ್ y ಈಕ್ವಲ್ಸ್ ಟು 14. ಸೊ x ನಮಗೆ ಗೊತ್ತು, x ಇಟ್ ಇಸ್ ಬರೀ x ಪ್ಲಸ್, ಸೊ y ಅಂದರೆ x ಮೈನಸ್ 4, ಸೊ ಈಕ್ವಲ್ಸ್ ಟು 14, ಕರೆಕ್ಟಾ. ಸೊ 2x ಈಕ್ವಲ್ಸ್ ಟು 14 ಮೈನಸ್ 4. ಸೊ x ಈಸ್ ಈಕ್ವಲ್ ಟು 10/2, ದಟ್ ಈಸ್ 2 5s. ಸೊ x ಈಸ್ ಈಕ್ವಲ್ ಟು ಸರಿ ಮಿಸ್ಟೇಕ್ ಆಯಿತು, ಒಂದು ನಿಮಿಷ. ಓಕೆ, ಅಲ್ಲಿ ಮೈನಸ್ ಅಲ್ಲ ಪ್ಲಸ್. ಸೊ ಬಿಕಾಸ್ ಅಲ್ಲಿ ಮೈನಸ್ ಇದೆಯಲ್ಲ, ಸೊ ಮೈನಸ್ ಇದು ಬಂದರೆ ಪ್ಲಸ್ ಆಯ್ತಲ್ಲ. ಸೊ ದಟ್ ಈಸ್ ನೋಡಿ, ಅದಕ್ಕೆ ಮ್ಯಾಥ್ಸಲ್ಲಿ ಒಂದೇ ಒಂದು ಸಿಂಬಲ್ ಚೇಂಜ್ ಆದರೂ ಅಷ್ಟೇ ಬರೋದು ಆನ್ಸರು. ಸೊ ದಿಸ್ ಇಸ್ ಪ್ಲಸ್. ಸೊ ಇಟ್ ವಿಲ್ ಬಿಕಮ್ 18 ಆಯಿತು, 2 9s, ಕರೆಕ್ಟಾ. x ಈಸ್ ಈಕ್ವಲ್ ಟು 9 ಆಯಿತು, x ಈಸ್ ಈಕ್ವಲ್ ಟು 9. ಇದು ತಗೊಂಡು ಇದಕ್ಕೆ ಹಾಕಿ ಈಕ್ವೇಷನ್ ನಂಬರ್ 3ಗೆ, ನಿಮಗೆ y ವ್ಯಾಲ್ಯೂ ಬರ್ತದೆ. ಸೊ x ಮೈನಸ್ 4 ಈಕ್ವಲ್ಸ್ ಟು y. ಸೊ x ಈಸ್ 9 ಮೈನಸ್ 4 ಈಕ್ವಲ್ಸ್ ಟು y, ದಟ್ ಈಸ್ 9 5s. ಸೊ y ಈಸ್ ಈಕ್ವಲ್ ಟು 5, ಕರೆಕ್ಟಾ. ಸೊ ಇಲ್ಲಿ ಹಂಗಾರೆ ಏನು ಮಿಸ್ಟೇಕ್ ಆಯಿತು ಇಲ್ಲಿ. ಸೊ y ಈಸ್ 4, ಕರೆಕ್ಟು. ಸೊ 8 ಹಾಕಿಬಿಟ್ಟಿದ್ದೀನಿ. 9 ಮೈನಸ್ 4 ಈಸ್ 5, y ಈಸ್ ಈಕ್ವಲ್ ಟು 5. ಸೊ ಈಗ ಇದನ್ನ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ನೋಡಿ, ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಏನಿಲ್ಲ, ಸಿಂಪಲ್ ಆಗಿ ನೀವು ಎರಡೆರಡು ಕೋಆರ್ಡಿನೇಟ್ ತಗೊಂಡ್ರೆ ಸಾಕು. ನೋಡಿ, ಒಂದು ಸೊ x ಪ್ಲಸ್ y ಈಕ್ವಲ್ಸ್ ಟು 14 ಇದೆಯಾ, ಕರೆಕ್ಟಾ. ಸೊ ಈಗ ನೀವು x ಈಸ್ ಈಕ್ವಲ್ ಟು 14 ಮೈನಸ್ y ಈಕ್ವೇಷನ್ ಮಾಡ್ಕೊಂಡ್ರಾ. ಸೊ ಈಗ x ಕೋಆರ್ಡಿನೇಟ್ ತಗೊಳ್ಳಿ, x ಇನ್ನೊಂದು y, ಕರೆಕ್ಟಾ. ಫಸ್ಟ್ ಏನು ಮಾಡಿ, yಗೆ 0 ಹಾಕೊಳ್ಳಿ. yಗೆ 0 ಹಾಕಿದ್ರೆ x ಎಷ್ಟಾಯಿತು, 14 ಆಯಿತಾ. ಸೊ yಗೆ 0 ಹಾಕಿದ್ರೆ x ಎಷ್ಟಾಗುತ್ತೆ, 14 ಮೈನಸ್ 0 ಅಂದರೆ 14 ಆಯಿತು. x ಈಸ್ ಈಕ್ವಲ್ ಟು 14 ಬಂತು, ಕರೆಕ್ಟಾ. ಸೊ ನೆಕ್ಸ್ಟ್ yಗೆ ಅಂತ ವ್ಯಾಲ್ಯೂ ತಗೋತೀರಿ. y ಈಸ್ ಈಕ್ವಲ್ ಟು 14 ತಗೊಳ್ಳಿ. y ಈಸ್ ಈಕ್ವಲ್ ಟು 14 ಅಂದರೆ 14 ಮೈನಸ್ 14 0 ಆಗ್ಬಿಡುತ್ತೆ. 14 ಮೈನಸ್ 14 0, ಅವಾಗ x ಈಸ್ ಈಕ್ವಲ್ ಟು 0 ಆಯಿತು, ಕರೆಕ್ಟಾ. ಸೊ ನೆಕ್ಸ್ಟ್ ಎರಡನೇ ಇಕ್ವೇಷನ್ ತಗೋಣ. ಎರಡನೇ ಇಕ್ವೇಷನ್ ಏನಿದೆ, ದಟ್ ಈಸ್ x ಮೈನಸ್ y ಈಸ್ ಈಕ್ವಲ್ ಟು 4. ಸೊ x ಮೈನಸ್ 4 ಈಕ್ವಲ್ಸ್ ಟು y, ಕರೆಕ್ಟಾ. ಸೊ ಈಗ ಸೇಮ್ ಇದು ಅದೇ ಥರನೇ x 0 ಹಾಕೋಣ. ಓಕೆ, x 0 ಹಾಕಿದರೆ y ಏನಾಯಿತು, ಮೈನಸ್ 4 ಆಯಿತು, ಕರೆಕ್ಟಾ. ಸೊ ಅದೇ ನೀವು x ನೇ 4 ಅಂತ ತಗೊಂಡ್ರೆ y ಏನಾಗುತ್ತೆ, 0 ಆಗುತ್ತೆ, ಕರೆಕ್ಟಾ. ಸೊ ದಿಸ್ ಇಸ್ ದ ಟೂ ಕೋಆರ್ಡಿನೇಟ್. ಇದನ್ನ ಗ್ರಾಫಲ್ಲಿ ರೆಪ್ರೆಸೆಂಟ್ ಮಾಡಬೇಕು ನೀವು. ಅದೆಲ್ಲ ನಿಮ್ಗೆ ಗೊತ್ತು ಅನ್ಕೋತೀನಿ. ಸೊ ಅದನ್ನು ನಾನು ಗ್ರಾಫ್ ಹಾಕಿದ್ದೀನಿ. ಸೊ ಅಲ್ಲಿ 14ವರೆಗೂ ಹಾಕೊಂಡಿಲ್ಲ. ಸೊ ಹಂಗಾಗಿ ನೀವೇ ಅದನ್ನು ಗ್ರಾಫ್ನ ಮಾಡಿ, ಅರ್ಥ ಕೇಳಿದ್ದು. ಸೊ ನೆಕ್ಸ್ಟ್ ಈ ಸಾಲ್ವ್ ಆದಮೇಲೆ ನೆಕ್ಸ್ಟ್ ಸಾಲ್ವ್ ಈ ಇಕ್ವೇಷನ್ನ ಮಾಡಿ, ಇದನ್ನು ಸೇಮ್ ಅಷ್ಟೇ ಎಲಿಮಿನೇಷನ್ ಮಾಡಿ, ಸಬ್ಸ್ಟಿಟ್ಯೂಷನ್ ಮಾಡಿ, ಗ್ರಾಫ್ ಮಾಡಿ. ಅಲ್ಲಿಗೆ 3 ನಿಮಗೆ ಪರ್ಫೆಕ್ಟ್ ಆದಂಗೆ ಆಯಿತು. ಇದನ್ನು 2020 ಕೇಳಿದ್ರಿ. ಅರ್ಥ ಆಯ್ತಾ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೆರಿ ಇಂಪಾರ್ಟೆಂಟ್. ಸೊ ಈ ಕ್ವಶನ್ ನೀವು ಸಾಲ್ವ್ ಮಾಡಲೇಬೇಕು ಪಟಪಟ ಅಂತ. ಸೊ ನೀವು ಅದನ್ನ ನೋಡ್ರಿ ಸಾಲದು, ಕ್ವಶನ್ ಅನಾಲಿಸಿಸ್ ನೋಡಬೇಕು, ಅರ್ಥ ಮಾಡ್ಕೋಬೇಕು. ಕ್ವಶನ್ ಅರ್ಥ ಆಗ್ತಿಲ್ವಾ, 2 ಸಲ ಇಲ್ಲ 3 ಸಲ ಓದಿ, ಅವಾಗ ಡೆಫಿನೆಟ್ ಅರ್ಥ ಆಗುತ್ತೆ. ಓಕೆ, ಏನು ಕೇಳಿದ ಕ್ವಶನ್, ದ ಡಿಫ್ರೆನ್ಸ್ ಆಫ್ 2 ನಂಬರ್ ಈಸ್ 26 ಅಂತೆ. ಓಕೆ, ಡಿಫ್ರೆನ್ಸ್ ಹೇಳಿದಾನೆ ಎಷ್ಟಂದ್ರೆ 26 ಅಂತೆ. ಇಫ್ ದ ಒನ್ ನಂಬರ್ ಈಸ್ ಥ್ರೈಸ್ ದ ಅದರ್. ಓಕೆ, ಒಂದು ನಂಬರ್ ಇನ್ನೊಂದು ನಂಬರ್ಗಿಂತ 3ರಷ್ಟಿದೆ. ಓಕೆ, ಫೈಂಡ್ ದ 2 ನಂಬರ್ಸ್. ಓಕೆ, ಲೆಟಸ್ ಅಗರ್ ಫಸ್ಟ್ ನಂಬರ್ ಏನಂತ್ಕೊಳ್ಳೋಣ, ಒಂದು ನಂಬರ್, ಫಸ್ಟ್ ನಂಬರ್ ಯು ಟೇಕ್ ಇಟ್ ಆಸ್ x ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ನಂಬರ್ ಏನು ತಗೊಳ್ಳೋಣ, ನೆಕ್ಸ್ಟ್ ನಂಬರ್ ಯು ಟೇಕ್ ಇಟ್ ಆಸ್ y. ಓಕೆ, ದ ಡಿಫ್ರೆನ್ಸ್ ಆಫ್ ದೀಸ್ 2 ನಂಬರ್ಸ್, ಈ 2 ನಂಬರ್ನ ಡಿಫ್ರೆನ್ಸ್ ಅಂತೆ. ಡಿಫ್ರೆನ್ಸ್ ಅಂದ್ರೆ ಏನು, ಮೈನಸ್. ಸೊ x
ಮೈನಸ್ ಇವೆರಡು ನಂಬರ್ಗಳನ್ನ ಮೈನಸ್ ಮಾಡಿದ್ರೆ ಡಿಫ್ರೆನ್ಸ್ ಮಾಡಿದ್ರೆ ನಂಗೆ ಆನ್ಸರ್ ಎಷ್ಟು ಬರುತ್ತಂತೆ 26 ಬರುತ್ತಂತೆ. ಕರೆಕ್ಟಾ? 26 ಬರುತ್ತಂತೆ. ಸೊ ಇಲ್ಲಿಗೆ ಫಸ್ಟ್ ಈಕ್ವೇಶನ್ ಆಯ್ತು. ನೆಕ್ಸ್ಟ್ ಏನ್ ಹೇಳ್ತಾನೆ, ಇಫ್ ಒನ್ ನಂಬರ್, ನೋಡಿ ಇಲ್ಲಿ ಓದಿ, ಒನ್ ನಂಬರ್ ಈಸ್ ಥ್ರೈಸ್ ದ ಅದರ್. ಇದ್ರಲ್ಲಿ ಒನ್ ನಂಬರ್ ಯಾವುದು? ಯು ಟೇಕ್ ಇಟ್ ಆಸ್ ಎಕ್ಸ್ ಅಂತ ಕಾಣೋಣ. ಸೊ ಎಕ್ಸ್, ಈ ನಂಬರ್ ಏನಾಗಿದೆ ಅಂತೆ ಥ್ರೈಸ್ ದಿ ಅದರ್. ಯಾವುದು ಇನ್ನೊಂದು ನಂಬರ್ ಯಾವುದು? ವೈಯಾ. ಸೊ ಇದಕ್ಕಿಂತ ಏನಾಗಿದೆ ಅಂತೆ 3ರಷ್ಟು ಇದೆಯಂತೆ ಥ್ರೈಸ್. ಅದಾಯ್ತಾ? ಇಫ್ ಒನ್ ನಂಬರ್ ಇಸ್ ಥ್ರೈಸ್ ದಿ ಅದರ್ ನಂಬರ್, ಬೇರೆ ನಂಬರ್ ಯಾವುದು? ವೈ. ಈಗ ತಗೊಂಡೋಗಿ ಫಸ್ಟ್ನೇ ಈಕ್ವೇಶನ್ಗೆ ಹಾಕೋಣ. ಸೊ ಇದನ್ನ ತಗೊಂಡೋಗಿ ಅದಕ್ಕೆ ಫಸ್ಟ್ನೇ ಈಕ್ವೇಶನ್ಗೆ ಹಾಕಿ ಸರಿ ಬಂದಾಗುತ್ತೆ. ಸೊ ಏನಾಯ್ತು ನೋಡಿ, ಎಕ್ಸ್ ಮೈನಸ್ ವೈ ಈಕ್ವಲ್ಸ್ ಟು 26. ಸೊ ಎಕ್ಸ್ ಅಂದ್ರೆ ಎಷ್ಟು? 3y ಮೈನಸ್ ವೈ ಈಕ್ವಲ್ಸ್ ಟು 26. ಕರೆಕ್ಟಾ? ಕರೆಕ್ಟಾ? ಈಗ 3y ಮೈನಸ್ ವೈ ಈಸ್ 2y ಈಕ್ವಲ್ಸ್ ಟು 26. ಸೊ 2 1s 2 13s. ಕರೆಕ್ಟಾ? ಸೊ y ಈಸ್ ಈಕ್ವಲ್ ಟು 13 ಬಂತು. ಸೊ ನಿಮ್ಗೆ ಕನ್ನಡ ಕೇಳಿದಾನೆ, ಏನು ಕಂಡು ಕೇಳಿದಾನೆ? 2 ನಂಬರ್ಸ್ ಹೇಳಿದಾನಲ್ವಾ. ಸೊ y ಈಸ್ 13 ಅಂತೆ. ಹಾಗಾದ್ರೆ ಎಕ್ಸ್ ಏನಾಗುತ್ತೆ ನೋಡಿ, ಎಕ್ಸ್ ಇದಕ್ಕೆ ಹಾಕೋಣ. ಎಕ್ಸ್ ಈಸ್ ಈಕ್ವಲ್ ಟು 3 ಇಂಟು 13. ಸೊ ಎಕ್ಸ್ ಈಸ್ ಈಕ್ವಲ್ ಟು 13 3s 39. ಸೊ ಎಕ್ಸ್ ಈಸ್ ಈಕ್ವಲ್ ಟು 39, y ಈಸ್ ಈಕ್ವಲ್ ಟು 13. ದೀಸ್ ಆರ್ ದಿ 2 ನಂಬರ್ಸ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ನೋಡಿ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೀವು 2 ಸಲ ಇಲ್ಲಾರ 3 ಸಲ ಓದಿ, 3 ಸಲ 4 ಅರ್ಥ ಹೋಗ್ಬಿಡಿ, ಹಂಗಂತ ನೆಗ್ಲೆಕ್ಟ್ ಮಾಡ್ಬಿಡ್ಬಿಡಿ. ಮತ್ತೆ ನೀವು ಒಂದು ಬಿಟ್ಟು ಬಂದ್ಮೇಲೆ ಗೊತ್ತಾಗುತ್ತೆ, ಅಯ್ಯೋ ಇಷ್ಟು ಈಸಿ ಇತ್ತು ಅಂತ ಅನ್ಸುತ್ತೆ. ಅದಕ್ಕೆ ಫಸ್ಟ್ ಈಸಿ ಇರೋ ಫಸ್ಟ್ ಮಾಡ್ಕೊಂಡು ಹೋಗಿ, ಆಮೇಲೆ ಕಷ್ಟ ಇರೋ ಡಿಫಿಕಲ್ಟ್ ಇರೋದನ್ನ ನೆಕ್ಸ್ಟ್ ಕ್ವಶನ್ ಓದಿ 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 ಅದನ್ನ ಇಮ್ಯಾಜಿನೇಷನ್ ಮಾಡ್ಕೊಂಡು ಆಮೇಲೆ ಸಾಲ್ವ್ ಮಾಡಿ. ಆಯ್ತಾ? ನೋಡಿ ಈಗ ಇದು 5 years ago ಅಂತೆ. 5 years ago ದ ಏಜ್ ಆಫ್ ಗೌರಿ ಥ್ರೈಸ್ ದ ಏಜ್ ಆಫ್ ಗಣೇಶ್. ಓಕೆ, ಇಬ್ರು ಇದ್ರ ಕ್ಯಾಂಡಿಡೇಟು. ಒಂದು ಗೌರಿ, ನಮ್ಮ ಗೌರಿ ಅಕ್ಕ. ಆಯ್ತಾ? ಗೌರಿ ಅಕ್ಕ, ಯು ಟೇಕ್ ಇಟ್ ಆಸ್ ಎಕ್ಸ್ ಅಂತ ಕಾಣೋಣ. ಇನ್ನೊಬ್ರು ಯಾರು? ನಮ್ಮ ಗಣೇಶ್ ಅಣ್ಣ, ಗಣೇಶ್, ಯು ಟೇಕ್ ಇಟ್ ಆಸ್ ಗಣೇಶ್ನೇ ಅಂತ ಕಾಣೋಣ, ವೈ ಅಂತ ಕಾಣೋಣ. ಕರೆಕ್ಟಾ? ಓಕೆನಾ? 5 years ago ಅಂತೆ, ಅಂದ್ರೆ 5 ವರ್ಷದ ಹಿಂದೆ. ಕರೆಕ್ಟಾ? 5 years ago. ಈಗ ಗೌರಿ 5 years ago ಗೌರಿ ಈಸ್ ಥ್ರೈಸ್ ದ ಏಜ್ ಆಫ್ ಗಣೇಶ್ ಅಂತೆ. ಓಕೆ, 5 years ago ಅಂದ್ರೆ ನಮ್ಮ ಗೌರಿಗೆ 5 years ಕಡಿಮೆ ಆಗಿದ್ದಾಗ, 5 years ಹಿಂದೆ ಇದ್ದಾಗ ಗಣೇಶಗೂ ಕೂಡ 5 years ಏನಾಗಿರ್ಬೇಕು? ಹಿಂದಿರ್ಬೇಕಾ? ಸೊ ವೈ ಮೈನಸ್ ವೈ. ಕರೆಕ್ಟಾ? ಸೊ ಇಲ್ಲಿ ಯಾಕೆ ಎಕ್ಸ್ ಮೈನಸ್ 5 ಬರ್ದೇಳಿ? 5 years ago ಅಂತ ಹೇಳ್ತಾರೆ, ಅಂದ್ರೆ 5 ವರ್ಷದ ಹಿಂದೆ ಅಂತ. ಸೊ 5 ವರ್ಷದ ಹಿಂದೆ ಗೌರಿಗೆ ಎಷ್ಟಾಗಿರುತ್ತೆ? ಗಣೇಶಗೂ ಕೂಡ ಅಷ್ಟೇ ಎಷ್ಟಾಗಿರುತ್ತೆ. ಕರೆಕ್ಟಾ? 5 ವರ್ಷ ಹಿಂದೆ ಹೋಗಿರ್ತಾರೆ. 5 ವರ್ಷ ಹಿಂದೆ ಹೋದಾಗ ಇವ್ರು ಯಾರಿದು? ಗಣೇಶ. ನೋಡಿ ಗೌರಿ ಈಸ್, ನೋಡಿ ಗೌರಿ ಯಾರು? ಎಕ್ಸ್. ಗೌರಿ ಈಸ್ ಥ್ರೈಸ್ ದ ಏಜ್ ಆಫ್ ಗಣೇಶ್ ಅಂತೆ. ಥ್ರೈಸು ಯಾರಿಗಿಂತ? ಥ್ರೈಸು ಗಣೇಶ್ಗಿಂತ. ಸೊ ಹಂಗಾಗಿ ಗಣೇಶ್ಗೆ 3ರಷ್ಟು ಹಾಕಿ. ಅರ್ಥ ಆಯ್ತು ಹೇಳಿದ್ದು? ಸೊ ಈಗ ಏನಾಯ್ತು ಈಕ್ವೇಶನ್ ನೋಡಿ, ಎಕ್ಸ್ ಮೈನಸ್ 5 ಈಕ್ವಲ್ಸ್ ಟು, ಸೊ 3 ಇಂಟು ವೈ 3y ಮೈನಸ್ 3 5s 15 ಆಯ್ತಾ? ಸೊ ಈಕ್ವೇಶನ್ ಮಾಡೋಣ ಈಗ. ಸೊ ಎಕ್ಸ್ 3y ಹೊಡೆ ಹಾಕಲೆ ಮೈನಸ್ 3y, ಸೊ ಈಕ್ವಲ್ಸ್ ಟು, ಸೊ ಮೈನಸ್ 15, ಸೊ ಪ್ಲಸ್ 5. ಕರೆಕ್ಟಾ? ಸೊ ಎಕ್ಸ್ ಸೊ ಮೈನಸ್ 3y 15 ಅಲ್ಲಿ 5 ಆದರೆ ದಟ್ ಈಸ್ ಮೈನಸ್ 10. ಸೊ ದಿಸ್ ಈಕ್ವೇಶನ್ ನಂಬರ್ 1 ಆಯ್ತು. ಓಕೆನಾ? ಸೊ ಈಕ್ವೇಶನ್ ನಂಬರ್ 1 ಮಾಡ್ಕೊಂಡ್ವಿ ಈಗ. ಸೊ ನೆಕ್ಸ್ಟ್ ಮುಂದೆ ಕ್ವಶನ್ ಓದೋಣ. ಮುಂದೆ ಕ್ವಶನ್ ಏನು ಹೇಳ್ತಾರೆ ನೋಡೋಣ ಈಗ. ಸೊ ಏನು ಮುಂದೆ ಕ್ವಶನು? ಆಫ್ಟರ್ 10 years, 10 ವರ್ಷ ಆದ್ಮೇಲಂತೆ. ಸೊ ಯಾರು? ನಮ್ಮ ಗೌರಿ ಅಕ್ಕ ಮತ್ತೆ ಗಣೇಶ್ ಅಣ್ಣ. ಗೌರಿ ಅಕ್ಕಂಗೂ ಗಣೇಶ್ ಅಣ್ಣಂಗೂ ನೋಡಿ 10 ವರ್ಷ ಆದ್ಮೇಲಂತೆ. ಅಂದ್ರೆ ಇಬ್ರಿಗೂ 10 ವರ್ಷ ಮುಂದೆ ಅಂದ್ರೆ ಪ್ಲಸ್ 10, ಇವ್ರಿಗೂ 10 ವರ್ಷ ಜಾಸ್ತಿ ಆಗುತ್ತೆ. ಸೊ ಇವರಿಗೂ 10 years ಜಾಸ್ತಿ ಆಗುತ್ತೆ. ಕರೆಕ್ಟಾ? ಅವಾಗ ಗೌರಿ ಈಸ್ ಟ್ವೈಸ್ ದ ಏಜ್ ಆಫ್ ಗಣೇಶ್ ಅಂತೆ. ಅಂದ್ರೆ ಇಲ್ಲಿ 2 ಇಲ್ಲಿ ಹಾಕಿ ಅಷ್ಟೇ. ಗಣೇಶ್ ಏಜಿಗೆ 2 ವರ್ಷ ಜಾಸ್ತಿ ಮಾಡಿ, 2ರಷ್ಟು. ಸೊ ಎಕ್ಸ್ ಪ್ಲಸ್ 10, ಸೊ ಈಕ್ವಲ್ಸ್ ಟು 2y ಪ್ಲಸ್ 20. 2y ಪ್ಲಸ್ 20. ಸೊ ಎಕ್ಸ್ ಮೈನಸ್ 2y, ಸೊ ಈಕ್ವಲ್ಸ್ ಟು 20 ಮೈನಸ್ 10. ಸೊ ಏನಾಯ್ತಾಗ? ಎಕ್ಸ್ ಮೈನಸ್ 2y, ಸೊ ಈಕ್ವಲ್ಸ್ ಟು 10 ಆಯ್ತಾ? ಈಕ್ವಲ್ಸ್ ಟು 10 ಆಯ್ತು. ಕರೆಕ್ಟಾ? ಸೊ ಈಗ ಇದನ್ನ ಈಕ್ವೇಶನ್ ನೀವೇನು ಮಾಡಬೇಕು? ಎಲಿಮಿನೇಷನ್ ಮಾಡಿಸ್ಬೇಕು ನಾವು ಈಕ್ವೇಶನ್ ಆರಾಮ. ಓಕೆ, ಈಗ ಎಲಿಮಿನೇಷನ್ ಮಾಡೋಣ ಇದನ್ನ. ಫಸ್ಟ್ನೇ ಈಕ್ವೇಶನ್ ಇದೆ ನೋಡಿ. ಫಸ್ಟ್ನೇ ಈಕ್ವೇಶನ್ ಎಕ್ಸ್ ಮೈನಸ್ 3y ಈಕ್ವಲ್ಸ್ ಟು ಮೈನಸ್ 10. ಸೊ ಇನ್ನೊಂದು ಎಕ್ಸ್ ಮೈನಸ್ 2y ಈಕ್ವಲ್ಸ್ ಟು 10 ಇದೆ. ಕರೆಕ್ಟಾ? ಸೊ ಈಗ ಸಿಂಬಲ್ ಚೇಂಜ್ ಮಾಡೋಣ. ಸೊ ಮೈನಸ್, ಇಲ್ಲಿ ಪ್ಲಸ್, ಇಲ್ಲಿ ಓಕೆ ಮೈನಸ್. ಸೊ ಇದು ಕ್ಯಾನ್ಸಲ್ ಆಯ್ತು, ಎಕ್ಸ್ ಕ್ಯಾನ್ಸಲ್ ಆಯ್ತು. ಸೊ ಉಳಿದಿದೆ ಏನು ಉಳಿತು? ಸೊ ಮೈನಸ್ ವೈ ಈಕ್ವಲ್ಸ್ ಟು, ಸೊ ಮೈನಸ್ 20. ಕರೆಕ್ಟಾ? ಸೊ ಮೈನಸ್ ಕ್ಯಾನ್ಸಲ್, y ಈಸ್ ಈಕ್ವಲ್ ಟು 20 ಆಯಿತು. y ಈಸ್ ಈಕ್ವಲ್ ಟು 20. ಸೊ ಈ y ಈಸ್ ಈಕ್ವಲ್ ಟು 20 ಬಂದಿರೋದನ್ನ ನೀವು ಯಾವ್ದಾದ್ರು ಒಂದು ಈಕ್ವೇಶನ್ಗೆ ಹಾಕಿ. ಸೊ ವಿಲ್ ಗೆಟ್ ಎಕ್ಸ್. ಸೊ ಇದಕ್ಕೆ ಹಾಕೋಣ. ಏನಾಯ್ತು ನೋಡಿ, ಎಕ್ಸ್ ಮೈನಸ್ 2 ಇಂಟು 20 ಈಕ್ವಲ್ಸ್ ಟು 10. ಸೊ ಎಕ್ಸ್ ಈಸ್ ಮೈನಸ್ 40 ಈಕ್ವಲ್ಸ್ ಟು 10. ಸೊ ಎಕ್ಸ್ ಈಸ್ ಈಕ್ವಲ್ ಟು 50. ಕರೆಕ್ಟಾ?
ಸೊ ಮೈನಸ್ 40 ಹೋದರೆ ಪ್ಲಸ್ 40 ಆಗುತ್ತೆ. ಸೊ ಅವಾಗ 10 + 40 ದಟ್ ಈಸ್ 50 ಆಯಿತು. ಕರೆಕ್ಟಾ? ಎಕ್ಸ್ ಅನ್ನೋದು ಯಾರು ಏಜು? ದಟ್ ಈಸ್ ಗೌರಿ ಅಕ್ಕನ ಏಜು. ಗೌರಿ ಇಸ್ ಎ 50 ಇಯರ್ಸ್. ಕರೆಕ್ಟಾ? ಗೌರಿ ಈಸ್ 50 ಇಯರ್ಸ್. ಅಜ್ಜಿ, ಗೌರಿ ಅಕ್ಕ ಅಲ್ಲ, ಸಾರಿ, ಗೌರಿ ಅಜ್ಜಿ 50 ಇಯರ್ಸ್ ಆಗಿದೆ. ಈಗ ಗಣೇಶಣ್ಣ ಎಕ್ಸ್, ಸಾರಿ ಗಣೇಶಣ್ಣ ವೈ ದಟ್ ಈಸ್ 20 ಇಯರ್ಸ್. ಟೀನೇಜ್, ಅಣ್ಣ, ಅಡಲ್ಟ್. ಓಕೆನಾ? ಅರ್ಥ ಆಯ್ತಾ? ಪ್ರಾಬ್ಲಮ್ ಮಾಡಿದ ಅರ್ಥ ಆಯ್ತಾ? ಗೌರಿ ಅಜ್ಜಿ ಮತ್ತೆ ಗಣೇಶಣ್ಣ, ಗೌರಿ ಅಜ್ಜಿ ಮತ್ತು ಗಣೇಶಣ್ಣ ಅರ್ಥ ಆಯ್ತಾ ಪ್ರಾಬ್ಲಮ್? ಸೊ ಈ ಥರದ್ದೇ ಪ್ರಾಬ್ಲಮ್ ಇನ್ನೊಂದು ಹಾಕಿದ್ದೀನಿ, ಅದನ್ನು ನೀವು ಮಾಡಬೇಕು. ಈಗ ನಾನು ಅದನ್ನು ಈಕ್ವೇಷನ್ ಹೇಳ್ಕೊಡ್ತೀನಿ, ಆ ಈಕ್ವೇಷನ್ ನೀವು ಮಾಡಬೇಕು. ಅರ್ಥ ಹೇಳಿದ್ದು? ಸೊ ಅದನ್ನ ನೋಡೋಣ ಅಂತಾರೆ, ಅದನ್ನೇ ನೋಡ್ಬೋಣ. ಆಮೇಲೆ ಬೇಕಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಅದನ್ನು. ಸೊ ಎ ಆ್ಯಂಡ್ ಬಿ ಇದೊಂದು ಬರುತ್ತೆ. ಸೊ ಈಕ್ವೇಷನ್ ಅದನ್ನು ನಾನು ಹಾಕ್ತೀನಿ, ಈಗ ಹಾಕ್ತೀನಿ ನಾನು. ಸೊ ಅದನ್ನು ನೀವು ಮಾಡಬೇಕು. ಅರ್ಥ ಆಯ್ತಾ? ನೋಡಿ ಇಲ್ಲಿ ಹಾಕಿದ್ದೀನಿ 3 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಪ್ರೀವಿಯಸ್ ಇಯರ್ ಅದನ್ನ ಹಾಕಿದ್ದೀನಿ ನೋಡಿ. 10 years ago, ನೋಡಿ 10 years ago ಅಂತೆ. 10 years ago ಎಕ್ಸ್ ವಿಲ್ ಬಿ ದ ಟ್ವೈಸ್ ದ ಓಲ್ಡ್ ಆಸ್ ವೈ ಅಂತೆ. ಸೊ ಈ ಪ್ರಾಬ್ಲಮ್ ಮಾಡೋಣಂತೆ. ಫಸ್ಟ್ ಇನ್ನೊಂದು ಪ್ರಾಬ್ಲಮ್, ಲಾಸ್ಟ್ ಒಂದು ಪ್ರಾಬ್ಲಮ್ ಮುಗಿಸ್ಕೊಂಡ್ಬಿಟ್ಟು ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋಣಂತೆ. ಓಕೆನಾ? ಸೊ ಸೇಮ್ ಪ್ರಾಬ್ಲಮ್ ಇದೇ ಥರನೇ, ಯಾವುದು ಗೌರಿ ಮತ್ತು ನಮ್ಮ ಗಣೇಶಣ್ಣ ಇದ್ರಲ್ಲ, ಸೊ ಆ ಥರನೇ. ಸೊ ಈಗ ಫಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಇದನ್ನು ನೋಡಿ ಇನ್ಕನ್ಸಿಸ್ಟೆಂಟ್ ಇದೆ, 2019 ಕೇಳ್ತೇನೆ ನೋಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ದ ಪೇರ್ ಆಫ್ ಇನ್ ದ ಈಕ್ವೇಷನ್ ಇಸ್ 2x - 3y = 8. ಸೊ ಅಂಡ್ 2k - y, sorry, k - 4x, so k minus ky equals to k + 3 is inconsistent. Inconsistent ಅದ ಅರ್ಥ ಏನು? ಸೊ ದರ್ ಇಸ್ ನೋ ಸೊಲ್ಯೂಷನ್ ಬರಲ್ಲ ಅಂತ ಅರ್ಥ. ಸೊ 3 ಏನಾಗಿರುತ್ತೆ? ಫಸ್ಟ್ a1/a2 is equal to b1/b2 is not equal to c1/c2 ಆಗಿರುತ್ತೆ. ಓಕೆನಾ? ಸೊ ಅದನ್ನು ಮಾಡೋಣ. ಹಾಗಾದ್ರೆ ಈಗ ನಮಗೆ ಏನು ಬರಬೇಕು? a1/a2 ಸೊ ಈಕ್ವಲ್ಸ್ ಟು b1/b2 ನ ತಗೋಣ. ಕರೆಕ್ಟಾ? ಸೊ a1 ಎಷ್ಟಿದೆಯಪ್ಪ? a1 equals to 2. ಸೊ b1 ಎಷ್ಟಿದೆ? b1 equals to -3. ಕರೆಕ್ಟಾ? c1 equals to 8 ಇದೆ. ಕರೆಕ್ಟಾ? ಸೊ ಈ ಕಡೆ ಸೊ a2 equals to 2 of k - 4 ಇದೆ. ಕರೆಕ್ಟಾ? ಸೊ b2 ಎಷ್ಟಿದೆ? -k ಇದೆ. c2 ಎಷ್ಟಿದೆ? k + 3 ಇದೆ. ಸೊ ಈಗ ನೀವು a1/a2 ಮತ್ತೆ ಈಕ್ವಲ್ಸ್ ಟು b1/b2 ನ ಮಾಡೋಣ. ಸೊ a1/a2 ಎಷ್ಟಿದೆ ನೋಡಿ? a1/a2 ಈಕ್ವಲ್ಸ್ ಟು b1/b2. ಸೊ a1 ಎಷ್ಟಿದೆ? ದಟ್ ಈಸ್ 2 ಬೈ a2 ಎಷ್ಟಿದೆ? ಸೊ 2 ಇಂಟು k - 4 ಕರೆಕ್ಟಾ? 2 ಇಂಟು k - 4. ಓಕೆ. ಸೊ ಈಕ್ವಲ್ಸ್ ಟು b1 ಎಷ್ಟಿದೆ? b1 ಈಸ್ -4, ಸಾರಿ -3 ಡಿವೈಡ್ ಬೈ b2 ಈಸ್ -k. ಕರೆಕ್ಟಾ? b2 ಈಸ್ -k. ಓಕೆ. ಮೈನಸ್ ಕ್ಯಾನ್ಸಲ್ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಅಷ್ಟೇ ಮುಗಿದೋಯ್ತು ಪ್ರಾಬ್ಲಮ್. ಸೊ ಮೈನಸ್ಸು ಕ್ಯಾನ್ಸಲ್ ಉಳಿದಿದೆ ನೋಡಿತು ನೋಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಈಗ. ಕ್ರಾಸ್ ಮಲ್ಟಿಪ್ಲೈ. ಸೊ 2 ಇಂಟು ಕೆ 2k ಈಕ್ವಲ್ಸ್ ಟು 3 ಇಂಟು 2 ಆಫ್ k - 4 ಇದೆ. ಕರೆಕ್ಟಾ? ಇದು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಸರಿ ಆಯ್ತಾಗ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ 2k ಈಕ್ವಲ್ಸ್ ಟು 3. ಸೊ 2 ಇಂಟು ಕೆ 2k ಮೈನಸ್ 2 4 = 8. ಸೊ ಈಗ ಮಲ್ಟಿಪ್ಲೈ ಮಾಡಿ. ಸೊ 2k ಈಕ್ವಲ್ಸ್ ಟು 3 2 = 6k ಮೈನಸ್ 8 3 = 24. ಕರೆಕ್ಟಾ? ಸೊ ಇದನ್ನು ಹೊರಡೆ ಹಾಕಲಿ. ಈಗ ಈಕ್ವೇಷನ್ ಫಾರ್ಮೇಷನ್ ಆಗುತ್ತೆ. ಸೊ 2k - 6k ಈಕ್ವಲ್ಸ್ ಟು -24. ಕರೆಕ್ಟಾ? -4k -2 ಪ್ಲಸ್ ಮೈನಸ್. ಸೊ ಪ್ಲಸ್ ಇಂಟು ಮೈನಸ್ ಬಿಗರ್ ನಂಬರ್ ಸೈನ್ ಇಸ್ ಮೈನಸ್. ಸೊ 4k ಈಕ್ವಲ್ಸ್ ಟು -24. ಮೈನಸ್ ಕ್ಯಾನ್ಸಲ್. ಸೊ k ಈಕ್ವಲ್ಸ್ ಟು 24 - 4 24/5 4 6. ಸೊ k is equal to 6. ದಿಸ್ ಇಸ್ ಆನ್ಸರ್. k is equal to 6 ಬಂತು. ಸೊ ವಿತ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಬಂತಾ? ಓಕೆ ನೋಡಿ, ಇದು ಪ್ರೀವಿಯಸ್ ಇಯರ್ ಎಲ್ಲ ಕೇಳಿರೋಂಥ ಪ್ರಾಬ್ಲಮ್ಗಳು ನೋಡಿ. ಮಾಡಲ್ ಪೇಪರ್ 1 ಸೊ 2021 ಕೇಳಿದ್ರೆ 21 22 19 22 ಸೊ 22 ಪ್ರೀವಿಯಸ್ ಇಯರ್ ಎಲ್ಲ ಕೇಳಿರೋಂಥ ಪ್ರಾಬ್ಲಮ್ಸ್ಗಳನ್ನ ಹಾಕಿದ್ದೀನಿ. ವಿಡಿಯೋನ ಪಾಸ್ ಮಾಡಿ 2-3 ಪ್ರಾಬ್ಲಮ್ಸ್ ಮಾಡಿ. ಸೊ ನಿಮಗೆ ಅರ್ಥ ಆದ್ರೆ ಸಾಕು. ಪ್ರೀವಿಯಸ್ ಇಯರ್ ಎಲ್ಲ ಕೇಳುವಂಥ ಎಲ್ಲ ಪ್ರಿಪ್ರೇಟರಿ ಇನ್ಕ್ಲೂಡಿಂಗ್ ಪ್ರಿಪ್ರೇಟರಿ ಮಾಡಲ್ ಪೇಪರ್ ಎಲ್ಲ ಕ್ವಶನ್ಸ್ ಎತ್ಬಿಟ್ಟು ಹಾಕಿದ್ದೀವಿ. ಸೊ ಇದನ್ನು ನೀವೇನು ಮಾಡಬೇಕು? ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಅಲ್ಲಿ ವಿಡಿಯೋ ಕ್ವಶನ್ಸ್ಗಳನ್ನ ಹಾಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಆಯ್ತಾ? ಈಗಾಗಲೇ ನಾವು ಗೌರಿ ಮತ್ತೆ ಗಣೇಶಣ್ಣನ ಮಾಡಿದ್ವಲ್ಲ, ಸೊ ಸೇಮ್ ಅದೇ ಥರದ ಪ್ರಾಬ್ಲಮ್ ನಾನು ಈಕ್ವೇಷನ್ ಮಾತ್ರ ಮಾಡ್ಕೊಡ್ತೀನಿ, ಮಿಕ್ಕಿದೆಲ್ಲ ನೀವು ಮಾಡಬೇಕು. ಆಯ್ತಾ? ಸೊ ಈಗ ಆಫ್ಟರ್ 10 years ಅಂತೆ, ಯಾರು? ಎಕ್ಸ್. ಕರೆಕ್ಟಾ? ಸೊ ಎಕ್ಸ್ ಇನ್ನೊಬ್ಬ ವೈ ಅನ್ನಂತೆ. ನೋಡಿ ಫಸ್ಟ್ ಲೈನ್ ಓದ್ಕೊಳ್ಳೋಣ. ಫಸ್ಟ್ ನೋಡಿ, ಆಫ್ಟರ್ 10 years ಎಕ್ಸ್ ವಿಲ್ ಬಿ ಥ್ರೈಸ್ ಆಸ್ ಓಲ್ಡ್ ಆಸ್ ವೈ ಅಂತೆ. ಓಕೆ, ಆಫ್ಟರ್ 10 years. ಆಫ್ಟರ್ 10 years ನೀವು ನೋಡಬೇಕು, ಇವನಿಗೂ +10 ಮಾಡಬೇಕು. ಸೊ ಇವರಿಗೂ +10, ವೈಗೂ ಕೂಡ 10 ವರ್ಷ ಜಾಸ್ತಿ ಆಗಿರುತ್ತೆ. ಅವ್ರಿಗೂ 10 ವರ್ಷ ಜಾಸ್ತಿ, ಇವ್ರಿಗೂ 10 ವರ್ಷ ಜಾಸ್ತಿ ಆಗುತ್ತೆ. ಎಕ್ಸ್ ವಿಲ್ ಬಿ ಟ್ವೈಸ್ ಅಂತೆ. ಟ್ವೈಸ್ ಅಂದರೆ ಇವ್ರಿಗೆ ಏನು ಮಾಡಬೇಕು? 2 ಹಾಕಬೇಕು.
ಅರ್ಥ ಆಯ್ತಾ? ದಿಸ್ ಈಕ್ವೇಷನ್ ಇದನ್ನು ಸಾಲ್ವ್ ಮಾಡಿ ಈಕ್ವೇಷನ್ ನಂಬರ್ 1 ಬರ್ತದೆ ಆಯ್ತಾ. ಸೊ ನೆಕ್ಸ್ಟ್ 10 years ago 10 ವರ್ಷದ ಹಿಂದೆ ಅಂತೆ, 10 ವರ್ಷದ ಹಿಂದೆ ಯಾರಿಗೆ ನೋಡಿ, ನಮ್ಮ ಎಕ್ಸ್, ಇನ್ನೊಬ್ರು ಯಾರು ವೈ, ಕರೆಕ್ಟಾ. ಸೊ 10 ವರ್ಷದ ಹಿಂದೆ ಅಂದ ತಕ್ಷಣ ಇವರಿಗೂ -10 ಮಾಡಬೇಕು, ಇವರಿಗೂ -10 ಮಾಡಬೇಕು, ಕರೆಕ್ಟಾ. ಸೊ ಏನಾಗುತ್ತಂತೆ, -10 ಮಾಡಿದ್ಮೇಲೆ ಎಕ್ಸ್ ಈಸ್ 6 times ದ ವೈ ಅಂತೆ, ಎಕ್ಸ್ ಈಸ್ 6 times ವೈ ಅಂದ್ರೆ ಇವರಿಗೆ ವೈಗೆ 6 ಹಾಕೋದು. ಸೊ ಈಕ್ವೇಷನ್ ನಂಬರ್ 2 ಆಯಿತು. ಎರಡು ಈಕ್ವೇಷನ್ ಸಾಲ್ವ್ ಮಾಡಿ ಎಲಿಮಿನೇಷನ್ ಮಾಡಿ ನಿಮ್ಗೆ ಎಕ್ಸ್ ಮತ್ತು ವೈ ಬರುತ್ತೆ. ದಟ್ ಈಸ್ ದ ಪರ್ಸೆಂಟೇಜ್ ಆಫ್ ಎಕ್ಸ್ ಅಂಡ್ ವೈ ಆಯ್ತಾ. ಪರ್ಸೆಂಟೇಜ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ ನೋಡಿ, ಪರ್ಸೆಂಟ್ ಏಜ್ ಆಫ್ ಎಕ್ಸ್, ಪರ್ಸೆಂಟೇಜ್ ಆಫ್ ಎಕ್ಸ್ ಇಸ್ ಎಕ್ಸ್ ಅಂತ ತಗೊಳ್ಳೋಣ. ಸೊ ಪರ್ಸೆಂಟೇಜ್ ಆಫ್ ವೈ ಇಸ್ ವೈ, ಕರೆಕ್ಟಾ. ಇದು ಎಕ್ಸ್ ಮತ್ತು ವೈನ ನೀವು ಕಂಡುಹಿಡಿಯಬೇಕು. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ನೋಡಿ, ಇದು ಅಷ್ಟೇ ನಾನು ಈಕ್ವೇಷನ್ ಮಾಡ್ಕೊಡ್ತೀನಿ, ನೀವು ಮಿಕ್ಕಿದ್ದು ಮಾಡಬೇಕು. ಎ ಫ್ರಾಕ್ಷನ್, ಕರೆಕ್ಟಾ. ಎ ಫ್ರಾಕ್ಷನ್ ಅಂತೆ ನೋಡಂತ ಫಸ್ಟ್ ಕ್ವಶನ್ ನೋಡ್ಬೋಣ. ಓಕೆ, ನೆಕ್ಸ್ಟ್ ಚಾಪ್ಟರ್ ಕ್ವಾಡ್ರಾಟಿಕ್ ಈಕ್ವೇಷನ್ ನೋಡೋಣಂತೆ. ಓಕೆ ನೋಡಿ, ಎ ಫ್ರಾಕ್ಷನ್ ಬಿಕಮ್ 8/11 ಅಂತೆ. ಓಕೆ, ಫ್ರಾಕ್ಷನ್ ಬರುತ್ತೆ ನಮಗೆ ಆನ್ಸರ್ 8/11 ಬರುತ್ತಂತೆ. ಯಾವಾಗ 8/11 ಬರುತ್ತೆ? ಇಫ್ 3 ಈಸ್ ನೋಡಿ, ಇಫ್ 3 ನೋಡಿ 3ನ ಇಫ್ 3 ಈಸ್ ಆಡೆಡ್ ಟು ಬೋತ್ ನ್ಯೂಮಿನೇಟರ್ ಅಂಡ್ ಡಿನಾಮಿನೇಟರ್. ಓಕೆ, ಅಲ್ಲಿಗೆ ಅರ್ಥ ಏನು? ಫ್ರಾಕ್ಷನ್ ಲೆಟ್ ಫ್ರಾಕ್ಷನ್ ಫ್ರಾಕ್ಷನ್ ಏನಾಗಿರ್ಲಿ, ಫ್ರಾಕ್ಷನ್ x/y ಆಗಿರ್ಲಿ, ಕರೆಕ್ಟಾ. x/y ಆಗಿರ್ಲಿ. ಫಸ್ಟ್ ಫ್ರಾಕ್ಷನ್ ಬರ್ಕೊಳ್ಳೋಣ, x/y ಆಗಿರ್ಲಿ. ಸೊ ಈಗ ಏನ್ ಮಾಡ್ತೀವಿ ನೀವು, x/y ಗೆ ನ್ಯೂಮರೇಟರ್ಗೂ 3ನ ಆಡ್ ಮಾಡ್ತೀರಿ ಮತ್ತೆ ಡಿನಾಮಿನೇಟರ್ಗೂ 3ನ ಆಡ್ ಮಾಡ್ತೀರಿ. ಅಕಾರ್ಡಿಂಗ್ ಟು ಕ್ವಶನ್, ಕರೆಕ್ಟಾ. ಇಫ್ 3 ಇಸ್ ಆಡೆಡ್ ಟು ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ನಮಗೆ ಅವಾಗ ಆಡ್ ಮಾಡಿದ ತಕ್ಷಣ ನಮ್ಗೆ ಏನು ಈಕ್ವೇಷನ್ ಬರುತ್ತಂತೆ? 8/11 ಬರುತ್ತಂತೆ, 8/11 ಬರುತ್ತಂತೆ, ಕರೆಕ್ಟಾ. ನೆಕ್ಸ್ಟ್ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಈಕ್ವೇಷನ್ ಬರುತ್ತೆ, ಮಾಡೋಣ ಅಂತ ಏನಂತೆ. ಇಫ್ 3 is subtracted from both numerator and denominator, ನೋಡಿ ಇದೊಂದು ಈಕ್ವೇಷನ್, ನ್ಯೂಮರೇಟರ್ ಡಿನಾಮಿನೇಟರ್, ಇದರಿಂದ 3ನ ಸಬ್ಟ್ರಾಕ್ಟ್ ಮಾಡ್ತೀವಂತೆ, -3 ಮಾಡಿದಾಗ ನಮಗೆ ಈಕ್ವೇಷನ್ ಏನು ಬರುತ್ತಂತೆ? 2/5 ಬರುತ್ತಂತೆ, ಫ್ರಾಕ್ಷನ್ 2/5. ಈಗ ಎರಡನ್ನೂ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ, ಮುಗೀತು. ನೋಡಿ ಏನಾಯ್ತು? ಸೊ ದಟ್ ಈಸ್ 11 into x plus 3 ಈಕ್ವಲ್ಸ್ ಟು 8 into x plus y 3, ಕರೆಕ್ಟಾ, y plus 3. ಸೊ ಈಗ ಈಕ್ವೇಷನ್ ಮಾಡೋಣ ನೋಡಿ, ಏನಾಯ್ತು? 11x plus 11 3 is 33 ಈಕ್ವಲ್ಸ್ ಟು 88y ಪ್ಲಸ್ 8 4 24, ಕರೆಕ್ಟಾ. 11x ಮೈನಸ್ 8y ಈಕ್ವಲ್ಸ್ ಟು 24 ಮೈನಸ್ 33 ಆಯಿತು. ಸೊ 11x ಮೈನಸ್ 8y ಸೊ ಈಕ್ವಲ್ಸ್ ಟು ಮೈನಸ್ ಎಷ್ಟಾಯ್ತಪ್ಪ? 6 + 3 9 ಆಯ್ತಾ. ಸೊ ಈಕ್ವೇಷನ್ ನಂಬರ್ 1 ಆಯಿತು. ಸೊ ಈಕ್ವೇಷನ್ ಇದೊಂದು ಹಾಕೊಳ್ಳಿ ಮತ್ತೆ ಈ ಕಡೆದೊಂದು ಈಕ್ವೇಷನ್ ಮಾಡ್ಕೊಡ್ತೀನಿ ಈಗ. ಸೊ ಅದನ್ನು ನೀವೇನು ಮಾಡಬೇಕು? ಎಲಿಮಿನೇಷನ್ ಮಾಡ್ಬಿಡ್ಬೇಕು. ಸೊ ನಾನು ಮಾಡೋದು ನೋಡೋದಲ್ಲ, ನೀವು ಕುತ್ಕೊಂಡು ನೀವು ಮಾಡ್ಬೇಕಲ್ಲಿ, ಆಯ್ತಾ. 5 into x minus 3 ಈಕ್ವಲ್ಸ್ ಟು 2y minus 3, ಕರೆಕ್ಟಾ. ಸೊ ಏನಾಯ್ತು? 5x minus 15 ಸೊ ಈಕ್ವಲ್ಸ್ ಟು 2y minus 2 3 6. ಸೊ 5x minus 2y ಈಕ್ವಲ್ಸ್ ಟು -6 + 15, ಕರೆಕ್ಟಾ. -6 + 15 ಏನಾಯ್ತು ಈಕ್ವೇಷನ್ ಈಗ? 5x minus 2y ಈಕ್ವಲ್ಸ್ ಟು ಪ್ಲಸ್ ಮೈನಸ್ ಬಿಗರ್ ನಂಬರ್ಸ್ ಏನು ಪ್ಲಸ್ ಇದೆ. ಸೊ 15 6 ಹೋದರೆ 9, ಕರೆಕ್ಟಾ. ಸೊ ಈಕ್ವೇಷನ್ ನಂಬರ್ 2, ಇದು ಈಕ್ವೇಷನ್ ನಂಬರ್ 2. ಈ ಎರಡು ಈಕ್ವೇಷನ್ ಕಂಬೈನ್ ಮಾಡ್ಕೊಂಡು ಎಲಿಮಿನೇಷನ್ ಮಾಡಿ ನಿಮಗೆ x ಕ್ವಾಡ್ರೆಂಟ್ ಮತ್ತು y ಕ್ವಾಡ್ರೆಂಟ್ ಬರ್ತದೆ. ಸೊ ಅದನ್ನು ಇದಕ್ಕೆ ಹಾಕಿ ಯು ವಿಲ್ ಗೆಟ್ ದ ಫ್ರಾಕ್ಷನ್, x ಮತ್ತು y ಬರ್ತದೆ ನಿಮಗೆ. ಅರ್ಥ ಆಯ್ತಾ? ಸೊ ಇಲ್ಲಿಗೆ ಏನು ಪಾರ್ಟ್ 1 ಮುಗಿದಿರಲಿ. ಸೊ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋನ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡ್ತೀನಂತೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಚೆನ್ನಾಗಿ ಮಾಡಿ, ಪ್ರಾಕ್ಟೀಸ್ ಮಾಡಿ. ಇದೇ ಥರ ಪ್ರಾಬ್ಲಮ್ಸ್ಗಳನ್ನ ಬೇರೆ ಹಾಕೊಂಡು ನೀವೇನು ಮಾಡಬೇಕು? ಸಾಲ್ವ್ ಮಾಡಬೇಕು. ಮತ್ತೆ ಕ್ವಶನ್ ಪೇಪರ್ಗಳು ಈಗ ಈ 3 ಚಾಪ್ಟರ್ ನೋಡಿರಲ್ವಾ, ಈ 3 ಚಾಪ್ಟರ್ ಕ್ವಶನ್ ಪೇಪರ್ ಏನು ಬಂದಿದೆ ಆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ಆಟೋಮೆಟಿಕಾಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಏನೇನು ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ತಾರೆ, ನಾವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಂತ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್.